ಸೊ 4 ಹಂತದಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಆಕ್ಯುಪೇಷನಲ್ ಲೆವೆಲ್ಲು, ದೆನ್ ಇನ್ನೊಂದೇನು ದೈಹಿಕ ಸಾಮರ್ಥ್ಯಗಳು ಅಂತ ಹೇಳ್ತಾರೆ. ಸೊ ಅದಾದ ನಂತರ ಇನ್ನೆರಡಿದೆ, ಕಾಗ್ನಿಟಿವ್ ಲೆವೆಲ್, ಜ್ಞಾನಾತ್ಮಕ ಒಂದು ವರ್ತನೆ ಅಂತ ಹೇಳ್ತಾರೆ, ಅದು ಇನ್ನೊಂದಿದೆ. ಈ 4 ಲೆವೆಲಲ್ಲಿ ಮತ್ತು ಅದಕ್ಕೆ ಯಾವ್ಯಾವ ಅಂಡರಲ್ಲಿ ಏನೇನನ್ನ ನಾವು ಪ್ರಶ್ನೆಗಳು ಇಟ್ಕೊಂಡು ಮಗುನ ಅಸೆಸ್ ಮಾಡುವಂತಿದೆ. ಅದು ಡೀಟೇಲ್ಸ್ ತುಂಬ ಆಗೋದ್ರಿಂದ ಮೇ ಬಿ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಂದ್ಕೋತೀನಿ. ನಿಮಗೆ ನೋಟ್ಸಲ್ಲಿ ಕೊಡ್ತೀನಿ ನಾನು ಅದನ್ನು. ಈಸಿ ಇದೆ, ಮಾಡೋದಕ್ಕೆ ಈಸಿ ಇದೆ, ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ನಾವು ಮಾಡಿರ್ತೀವಿ, ಆದರೆ ಇದರಲ್ಲಿ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ನೋಡ್ತೀವಿ ಅಷ್ಟೇ, ಕ್ಯಾಟಗರೈಸ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನೋಡ್ತೀವಿ ಅಷ್ಟೇ. ನೆಕ್ಸ್ಟ್ ಹೋಗೋಣ. ಯಾ ತರಗತಿ ಮಟ್ಟ ಮೌಲ್ಯಮಾಪನ, ಮಗುವಿನ ಬುದ್ಧಿಮಟ್ಟ ಅಥವಾ ಬುದ್ಧಿಶಕ್ತಿಯನ್ನು ಅಳೆಯುವ ಮೌಲ್ಯಮಾಪನ. ಸೊ ನೋಡಿ, ತರಗತಿ ಮಟ್ಟ ಮೌಲ್ಯಮಾಪನ ಅಂತ ಹೇಳ್ತೀವಿ, ಗ್ರೇಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನಾವಿಲ್ಲಿ. ಗ್ರೇಡ್ ಅಂತ ಹೇಳಿದ್ರೆ ಮಗುವಿನ ಕಲಿಕೆಯ ಒಂದು ಮಟ್ಟ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಇವ್ಯಾಲ್ಯೂಯೇಷನ್ ಮಾಡೋದು ಅಂತ ಹೇಳ್ತೀವಿ ನಾವು. ಇಲ್ಲಿ ತರಗತಿ ಅಂತ ಹೇಳಿದ್ರೆ 1, 2, 3, 4 ತರಗತಿ ಅಲ್ಲ, ಮಗುವಿನ ಕಲಿಕೆಯ ಮಟ್ಟ ಅಂತ ಹೇಳ್ತಲ್ಲ. ಇಂಗ್ಲೀಷಲ್ಲಿ ಗ್ರೇಡ್ ಅಂತ ಇತ್ತು, ಅದನ್ನು ಹಂತ, ಮಟ್ಟ ಅಥವಾ ತರಗತಿ ಅಂತ ಕೂಡ ಕರಿಬೋದು ನಾವು. ಸಾಮಾನ್ಯವಾಗಿ ಹೇಳೋದಾದ್ರೆ ಮಗುವಿನ IQ ಲೆವೆಲನ್ನು ಆಧರಿಸಿ ಅದು ಯಾವ ರೀತಿಯ ಒಂದು ಕಲಿಕಾ ಮಟ್ಟವನ್ನು ಹೊಂದಿದೆ ಅನ್ನೋದು ನಿರ್ಧರಿಸ್ತೀವಲ್ಲ. ಸ್ಲೋ ಲರ್ನರ, ಫಾಸ್ಟ್ ಲರ್ನರ, ಅವರೇಜ್ ಲರ್ನರ, ಮೀಡಿಯಂ ಲರ್ನರ, ಎಬೋ ಅವರೇಜಾ, ಬಿಲೋ ಅವರೇಜಾ, ಈ ಥರದ್ದು ಏನು ನಿರ್ಧಾರ ಮಾಡ್ತೀವಿ ಅದನ್ನು ನಾವಿಲ್ಲಿ ಮಗುವಿನ ಒಂದು ತರಗತಿ ಮಟ್ಟ ಅಥವಾ ಕಲಿಕಾ ಮಟ್ಟದ ನಿರ್ಧಾರ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್, ಈ ಮೌಲ್ಯಮಾಪನವನ್ನು ಮಗು ಈಗ ಯಾವ ತರಗತಿಯಲ್ಲಿ ಓದುತ್ತಿದೆ ಎಂಬುದನ್ನು ಲೆಕ್ಕಿಸದೆ ಅದರ ಶೈಕ್ಷಣಿಕ ಅಥವಾ ಕಲಿಕಾ ಸಾಮರ್ಥ್ಯಗಳು ಯಾವ ತರಗತಿ ಮಟ್ಟಕ್ಕೆ ಹೊಂದಿಕೆಯಾಗುತ್ತದೆ ಎಂಬುದನ್ನು ತಿಳಿಯಲು ಮಾಡಲಾಗುತ್ತದೆ. ಉದಾಹರಣೆಗೆ, ಮಗು ಪ್ರಥಮ ತರಗತಿಯಲ್ಲಿದ್ದರೂ ಅದರ ಶೈಕ್ಷಣಿಕ ಸಾಮರ್ಥ್ಯ ನರ್ಸರಿ ಮಟ್ಟದಲ್ಲಿರುತ್ತದೆ. ಅರ್ಥ ಆಯ್ತು ಅಂದ್ಕೋತೀನಿ. 1ನೇ ಸ್ಟ್ಯಾಂಡರ್ಡ್ ಮಗು ಇದ್ರೂ ಕೂಡ ಅದರ ಕಲಿಕಾ ಮಟ್ಟ ಯಾವ್ದಿರ್ತದಪ್ಪ ಅಂತ ಹೇಳಿದ್ರೆ ಇನ್ನು ನರ್ಸರಿ ಮಟ್ಟದ್ದಿರ್ತದೆ. ಆಗ ಆ ಮಗುವನ್ನು ನಾವು ಏನಂತ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಲೋ ಲರ್ನರು ಅಥವಾ ಆವರೇಜ್ ಲರ್ನರು ಅಥವಾ ಬಿಲೋ ಆವರೇಜ್ ಲರ್ನರ್ ಅಂತ ಡಿಸೈಡ್ ಮಾಡ್ತೀವಿ ನಾವು. ಹಂಗಂತ ಮಗುನ ನಾವು ನರ್ಸರಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಆಲ್ರೆಡಿ ನರ್ಸರಿ ಲೆವೆಲನ್ನು ದಾಟಿ 1ನೇ ತರಗತಿಗೆ ಬಂದಿರ್ತದೆ. ಆದರೆ ಆ ಮಗುವಿಗೆ ನಾವು ಕಲಿಕಾ ಮಟ್ಟವನ್ನು ಹೇಗೆ ನಿರ್ಧಾರ ಮಾಡ್ತೀವಿ ಅಂದರೆ ಅದು ಇನ್ನೂ ಕೂಡ ಕಲಿಕೆ ಮಟ್ಟದಲ್ಲಿ ಹಿಂದಿರುವಂಥ ಮಗು ಅಂತ ನಿರ್ಧಾರ ಮಾಡ್ತೀವಿ. ಇದು ಡಿಫ್ರೆನ್ಸ್ ಅಷ್ಟೇ. ನೆಕ್ಸ್ಟ್, ಕಡಿಮೆ ತರಗತಿಗಳಿಂದ ಪ್ರಾರಂಭಿಸಿ ಮೇಲ್ಮಟ್ಟ ತರಗತಿಗಳವರೆಗೆ ನಿರೀಕ್ಷಿತ ಕಲ್ಪನೆಗಳನ್ನು ಪರಿಶೀಲಿಸುವ ಮೂಲಕ ಈ ಮೌಲ್ಯಮಾಪನವನ್ನು ನಡೆಸಬಹುದು. ಲೋ ಲೆವೆಲಿಂದ ಶುರು ಮಾಡಿಕೊಂಡು ಅಂದರೆ ನಾವು ತರಗತಿ ಮೌಲ್ಯಮಾಪನ ಅಥವಾ ಮಗುವಿನ ಕಲಿಕಾ ಮಟ್ಟ ಮೌಲ್ಯಮಾಪನ ಮಾಡ್ತೀವಿ ಅಂತಂದಾಗ ಸಣ್ಣ ಸಣ್ಣ ಚಟುವಟಿಕೆಗಳಿಂದ ಕೊಟ್ಟು ಆ ನಂತರ ದೊಡ್ಡ ದೊಡ್ಡ ಚಟುವಟಿಕೆಗಳನ್ನು ಕೊಡ್ತಾ ಹೋಗಿ ಅದು ಯಾವ ಮಟ್ಟದ ಚಟುವಟಿಕೆಗಳನ್ನು ಯಾವ ವಯಸ್ಸಿಗೆ ಮಾಡಬಲ್ಲದೋ ಅಷ್ಟಕ್ಕೆ ಮೀರಿ ಮಾಡಿದರೆ ಅದು ಎಬೋ ಅವರೇಜು ಅಥವಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ತೀರ್ಮಾನ ಮಾಡ್ತೀವಿ. ಇದನ್ನು IQ ಅಸೆಸ್ಮೆಂಟ್ ಅಂತ ಕೂಡ ಕರಿಬೋದು ನಾವು. ಸೊ ಇವು ನಮ್ಮ ಮಕ್ಕಳಿಗೆ IEPಯನ್ನು ರೂಪಿಸುವಾಗ ಹೇಳಿದ್ವಲ್ಲ, ಇಂಡಿವಿಜುವಲೈಸ್ಡ್ ಅಂತಂದ್ರೇ ಅದು. ಕೆಲವು ಮಕ್ಕಳಿಗೆ ತುಂಬ ಫಾಸ್ಟಾಗಿ ಕಲಿತಾರೆ, ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು ಮಾಡ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಮಾಡಬೇಕಾಗತ್ತೆ. ಇದನ್ನು ನಾವು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಮಗು ಅಡಚಣೆ ಅನುಭವಿಸುವ ತರಗತಿ ಮಟ್ಟದಲ್ಲಿಯೇ ನಿಲ್ಲಿಸಿ ಅದರ ಕಾರ್ಯಕ್ಷಮತೆ ಮಟ್ಟವನ್ನು ನಿರ್ಧರಿಸಬಹುದು. ಮಗುವಿಗೆ ಯಾವುದೋ ಒಂದು ಕೌಶಲ್ಯವನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಥವಾ ಅದನ್ನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಲ್ಲಿಗೆ ನಾವು ಅಸೆಸ್ಮೆಂಟನ್ನು ನಿಲ್ಲಿಸಿ ಮಗು ಈ ಮಟ್ಟದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದೆ, ಇಲ್ಲಿಂದ ನಾವು ನಮ್ಮ ಕೆಲಸವನ್ನು ಅಂದರೆ IEP ರೂಪಿಸೋದನ್ನು ಆರಂಭ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ಸೊ ಗ್ರೇಡ್ ಅಸೆಸ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮಗುವಿನ ಕಲಿಕಾ ಮಟ್ಟ ನಿರ್ಧಾರ. ನೆಕ್ಸ್ಟ್, ಹಂತ 3, ವಾರ್ಷಿಕ ಗುರಿಗಳನ್ನು ಗುರುತಿಸುವುದು. ಐಡೆಂಟಿಫೈಯಿಂಗ್ ದ ಆನ್ಯುವಲ್ ಗೋಲ್ಸ್. ಆನ್ಯುವಲ್ ಗೋಲ್ಸ್ ಅನ್ನು ನಿರ್ಧಾರ ಮಾಡೋದು 3ನೇ ಹಂತ ಅಂತ ಹೇಳ್ತೀವಿ ನಾವು. ಸೊ ಈ 3ನೇ ಹಂತದಲ್ಲಿ ಟೀಚರ್ಸ್ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮಗುವಿಗೆ ಒಂದು ವರ್ಷದಲ್ಲಿ ಎಷ್ಟು ಒಂದು ಗುರಿಯನ್ನು ಅಂದರೆ ಕಲಿಕೆಯ ಗುರಿಯನ್ನು ಹಾಕಬಹುದು ಅಂತೇಳಿ. ನಾವು ಎಲ್ಲ ಮಕ್ಕಳಿಗೂ ಒಂದೇ ವರ್ಷದಲ್ಲಿ A ಇಂದ Z ವರೆಗೂ ಬ್ರೈಲ್ ಅಕ್ಷರ ಕಲಿಸ್ತೀವಿ ಅಂತ ನಿರ್ಧಾರ ಮಾಡೋಕ್ಕಾಗತ್ತಾ? ಎನಿಬಡಿ ಆಗತ್ತಾ? ಇಲ್ಲ. ಆದರೆ ನಮಗೆ ಆಶ್ಚರ್ಯ ಆಗ್ಬೋದು, ಕೆಲವೊಮ್ಮೆ ಯಾವುದೋ ಒಂದು ಮಗು 3 ತಿಂಗಳಲ್ಲಿ A to Z ಕಲ್ತು ಬಿಡ್ಬೋದು. ಸಾಧ್ಯತೆ ಇದೆ ಅಲ್ವಾ ಇದು? ಅಥವಾ ಯಾವುದೋ ಒಂದು ಮಗು 1 ವರ್ಷ ಆದರೂ ಕೂಡ A ಇಂದ J ವರೆಗೂ ಕಲಿಯೋಕ್ಕಾಗಿರಲ್ಲ, ಅಥವಾ ಅದಕ್ಕೆ ಇನ್ನೂ 6 ಚುಕ್ಕಿಯ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ಹಾಗಾಗಿ ನಾವು ವಾರ್ಷಿಕ ಗುರಿ ಅಂತ ಹಾಕ್ಕೋಬೇಕಾದ್ರೆ ಆ ಮಗುವಿನ ಕಲಿಕಾ ಮಟ್ಟ ಮತ್ತು ಅದರ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ವಾರ್ಷಿಕ ಗುರಿನ ಹಾಕ್ಕೋಬೇಕಾಗತ್ತೆ. ಜನರಲ್ ಆಗಿ ವಾರ್ಷಿಕ ಗುರಿಗಳನ್ನು ಹೇಗೆ ನಿರ್ಧಾರ ಮಾಡ್ತೀವಿ ಅನ್ನುವಂಥದ್ದನ್ನು ನಾನು PDF ಅಲ್ಲಿ ಹಾಕಿದ್ದೆ. ಅಲ್ಲಿ PDF ಅಲ್ಲಿ ಇದೆ ಅಂದ್ಕೋತೀನಿ ನಾನು. ಪ್ರಕರಣ 2 ಅಂತ ಇರಬೇಕಲ್ಲ ನೋಡಿ, ಆಗಲೇ ಓಪನ್ ಮಾಡಿದರೆ ಅನಿತಾ PDF ಇದೆ ನೋಡ್ರಿ, ಪ್ರಕರಣ 2.
ವಾರ್ಷಿಕ ಗುರಿ ನಿರ್ಧಾರ ಮಾಡೋದು ಹೇಗೆ ಅಂತೇಳಿ. ಅದು ಮೋರ್ ದೆನ್ 4 pages ಇದೆ ಅಂದ್ಕೋತೀನಿ ನಾನು. PDF 4 page ಇದೆಯಲ್ಲ, ನಿಯರ್ಲಿ 4 page ಇದೆ. ಹಾಗಾಗಿ ಸ್ನೇಹಿತರೆ, ಅದನ್ನು ನೀವು ಆಫ್ಟರ್ ದಿ ಕ್ಲಾಸ್ ಅವರ್ಸ್ ಅಥವಾ ಈ ತರಬೇತಿ ಮುಗಿದ ಮೇಲೆ ನೀವು ಅದನ್ನು ಓದ್ಕೊಂಡ್ರೆ ಅನುಕೂಲ ಅಂದ್ಕೋತ. ಹಾಗಾಗಿನೇ PDF ಕೊಟ್ಟಿದ್ದೀನಿ ನಾನು ನಿಮಗೆ. ಕೆಲವೊಂದನ್ನ ಮೇನ್ ಹೆಡ್ಡಿಂಗ್ಸನ್ನು ಬೇಕಾದ್ರೆ ಓದ್ತಾರೆ ಅವರು, ಎಲ್ಲವನ್ನು ಓದೋದು ಬೇಡ. 4 page ಜಸ್ಟ್ ಹೆಡ್ಡಿಂಗ್ಸನ್ನು ಬೇಕಾದ್ರೆ ಓದ್ತಾರವರು, ಅದನ್ನು ಬೇಕಾದ್ರೆ ನಾವು ಗಮನಿಸೋಣ. ಕೇವಲ ಹೆಡ್ಡಿಂಗ್ಸ್ ಕವರ್ ಮಾಡೋಕ್ಕಾಗುತ್ತೆ ನೋಡಿ ಅನಿತಾ. ಆ PDF ಅಲ್ಲಿ ಮೇನ್ ಹೆಡ್ಡಿಂಗ್ಸ್ ಕವರ್ ಮಾಡೋಕ್ಕಾಗುತ್ತೆ ನೋಡಿ. ಹೆಡ್ಡಿಂಗ್ಸ್ ಇದೆ ಅಂದ್ಕೋತೀನಿ. ಹೆಡ್ಡಿಂಗ್ಸ್ ಅದರಲ್ಲಿ ಸಬ್ ಪಾಯಿಂಟ್ಸ್ ಇದೆ, ಒಂದೊಂದು రెంಡರಲ್ಲೂ ಸಬ್ ಪಾಯಿಂಟ್ಸ್ ಇದೆ. ಒಂದು ಸ್ಟಾರ್ ಇದೆ, ಅದ್ರ ಕೆಳಗೆ ಮತ್ತೆ ಸಬ್ ಪಾಯಿಂಟ್ಸ್ ಬರುತ್ತೆ. ಸ್ಟಾರ್ ಇರುವಂಥದ್ದು ಅಷ್ಟೇ ಓದೋಕ್ಕಾಗುತ್ತೆ. ಎಸ್, ಸಾಮಾಜಿಕ ಅದರ ಸಾಮಾಜಿಕ, ಒಂದು ವೈಯಕ್ತಿಕ ಪರ್ಸನಲ್ ನೋಡಿ, ವೈಯಕ್ತಿಕ. ಇದೆರಡರಲ್ಲಿ ಮತ್ತೆ ಸಬ್ ಕ್ಯಾಟಗರೀಸ್ ಬರುತ್ತೆ, ಮತ್ತೊಂದಷ್ಟು ಅಂಶಗಳನ್ನು ಸೇರಿಸ್ತಾ ಹೋಗ್ತಾರೆ ಅಲ್ಲಿ. ಅದೇ ಥರ ಎರಡನೇದು ಸಾಮಾಜಿಕವಾದಂಥ ಒಂದು ವಾರ್ಷಿಕ ಗುರಿಗಳು ಏನನ್ನ ನಾವು ಹಾಕ್ಕೋಬೇಕು ಅಂತೇಳಿ, ಮಗುವಿಗೆ ಸೋಷಿಯಲ್ ಸ್ಕಿಲ್ಸ್ ಏನನ್ನು ಕಲಿಸ್ಬೇಕಂತೇಳಿ. ಒಂದು ಉದಾಹರಣೆ ಓದೋದಾದ್ರೆ ಅದರಲ್ಲಿ ಆ ಸಾಮಾಜಿಕ ಅಂಡರಲ್ಲಿ ಒಂದು ಓದಿ. ಉದಾಹರಣೆಗೆ, ಸಾಮಾನ್ಯವಾಗಿ ಒಬ್ಬಳೇ ಆಟ ಆಡುತ್ತಾಳೆ, ಆದರೆ 4 ಮತ್ತು 3 ಮಕ್ಕಳು ಭಾಗವಹಿಸುವ ಗುಂಪು ಆಟದಲ್ಲಿ ಸಹಾಯ ಕೆಲವು. ಫಾಂಟ್ ಚೆನ್ನಾಗಿಲ್ವಾ? ಇಲ್ಲ ಅಂದ್ರೆ ಬಿಟ್ಬಿಡಿ, ನಾನು ಅದನ್ನು ಟೆಕ್ಸ್ಟನ್ನೇ ಶೇರ್ ಮಾಡ್ತೀನಿ, ಅದು ಹೊರ ಡಾಕ್ಯುಮೆಂಟೇ ಕೊಡ್ತೀನಿ ನಾನು ನಿಮಗೆ. ಸೊ ಈ ಥರ ಸಾಮಾಜಿಕ ಅದಾದ್ಮೇಲೆ ನೆಕ್ಸ್ಟ್ ಬನ್ನಿ, ಶೈಕ್ಷಣಿಕ ಕಾಗ್ನಿಟಿವ್. ನೆಕ್ಸ್ಟ್ ಇನ್ನೊಂದಿದೆ, ಲಾಸ್ಟ್ ಒನ್ ಅನ್ಸುತ್ತೆ, ಆಕ್ಯುಪೇಷನಲ್, ವೃತ್ತಿಪರವಾದಂಥ ಕೌಶಲ್ಯಗಳು. ವೃತ್ತಿಪರ ಕೌಶಲ್ಯ ಅಂತ ಹೇಳಿದ್ರೆ ಮನೆಯಲ್ಲಿ ಮಗುಗೆ ತರಕಾರಿಯನ್ನು ಕೊಟ್ಟರೆ ಇದು ಇಂಥ ತರಕಾರಿ ಅಂತ ಗುರುತಿಸುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ವಸ್ತುವನ್ನು ಮುಟ್ಟಿಸಿದ್ರೆ ಇದು ಇಂಥ ವಸ್ತು ಅಂತ ಹೇಳುವಂಥದ್ದಾಗಿರ್ಬೋದು. ಇಲ್ಲಿ ಶೈಕ್ಷಣಿಕ ಅಂತ ಬಂದಾಗ ಯಾವುದೋ ಒಂದು ಸಂಖ್ಯೆಗಳನ್ನು, ಅಂಕಿಗಳನ್ನು ಇಲ್ಲಿಂದ ಇಲ್ಲಿವರೆಗೆ ಹೇಳುವಂಥದ್ದಿರ್ಬೋದು, ಅಥವಾ ಇನ್ಯಾವುದೋ ಒಂದು ಕಥೆಯನ್ನು ಹೇಳಿ ಮಗುವನಿಗೆ ಕಥೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳುವಂಥದ್ದು. ಈ ಥರದಲ್ಲಿ 4 ಹಂತದಲ್ಲಿ ಮಕ್ಕಳ ಒಂದು ಈ ವಾರ್ಷಿಕ ಗುರಿಗಳನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಇದನ್ನ ಇಟ್ಕೊಂಡು ಮುಂದೆ ನಾವು ಆ ಮಗುವಿಗೆ ಏನು ಗುರಿಗಳನ್ನು ನಿರ್ಧಾರ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಮನೋರಂಜನೆ ಅಂತ ಹೇಳ್ತೀವಿ ನೋಡ್ರಿ. ಮನೋರಂಜನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಗು ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅಥವಾ ಏನು ಮಾಡೋದ್ರ ಅದಕ್ಕೆ ಖುಷಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ಒಂದು ವಾರ್ಷಿಕ ಗುರಿಗಳಲ್ಲಿ ಅಸೆಸ್ ಮಾಡಿ ಅದರಲ್ಲಿ ಯಾವ ಲೆವೆಲಲ್ಲಿ ಇದೆ, ಮುಂದೆ ಯಾವ ಲೆವೆಲ್ ಅದಕ್ಕೆ ನಾವು ಗುರಿ ನಿರ್ಧಾರ ಮಾಡ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮ್ಯಾನರಿಸಮ್ಸ್ ಅಂತ ಹೇಳ್ತೀವಿ ನಾವು. ಕೆಲವು ವಿಶೇಷ ಆಂಗಿಕ ಚಲನೆಗಳನ್ನು ಮಗು ಬೆಳೆಸ್ಕೊಂಡಿರ್ತದೆ, ಅದನ್ನು ಬಿಡಿಸೋದಕ್ಕೂ ಕೂಡ ನಾವು ಪ್ಲಾನ್ ಮಾಡಬೇಕಾಗತ್ತೆ. ನನ್ನದೇ ಎಕ್ಸಾಂಪಲ್ ಒಂದು ಹೇಳ್ಬಿಡ್ತೀನಿ ನಿಮಗೆ. ನಾನು ಫಸ್ಟ್ ಸರ್ವಿಸ್ ಚಿತ್ರದುರ್ಗ ತೀಕ್ಷ್ಣ ಅಂದರೆ ಶಾಲೆಯಲ್ಲಿ ಮಾಡಿದೆ. ಟ್ರೈನಿಂಗ್ ಮುಗಿದ್ಕೊಳ್ಳಿ 2003 ಇರ್ಬೇಕು, ಎಸ್ 2-3. ಆಗ ಅಲ್ಲಿ ಕಲಾವತಿ ಅನ್ನೋಂಥ ಒಂದು ಮಗು ಇತ್ತು. IQ ಲೆವೆಲ್ ತುಂಬ ಚೆನ್ನಾಗಿತ್ತು, ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿತ್ತು, ಏನು ಹೇಳ್ಕೊಟ್ರು ಬೇಗ ಗ್ರಾಸ್ಪ್ ಮಾಡ್ತಾ ಇದ್ಲು, ಅರ್ಥ ಮಾಡ್ಕೋತಿದ್ಲು. ಅದ್ರ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅವಳು ತನ್ನ ತಲೆಯನ್ನು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ರೊಟೇಷನ್ ಮಾಡ್ತಾನೇ ಇರೋಳು. ಅವಳ ತಲೆಯನ್ನೇನಾದ್ರೂ ನಾವು ಕೈಯಲ್ಲಿ ಹಿಡಿದು ನಿಲ್ಲಿಸ್ಬಿಟ್ಟು ಈಗ ಮಾತಾಡು ಕಲಾವತಿ ತಲೆ ಅಲ್ಲಾಡಿಸ್ಬೇಡ ಅಂದ್ರೆ ಅವಳು ಮಾತಾಡೋದು ನಿಂತೋಗ್ಬಿಡೋದು. ಅವಳು ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ಲು ಅಂತ ಹೇಳಿದ್ರೆ ಮ್ಯಾನರಿಸಮ್ಗೆ, ಅವಳು ತಲೆ ಆಡಿಸ್ತಾ ಇದ್ರೆ ಮಾತ್ರ ಮಾತಾಡೋಳು, ತಲೆ ಆಡಿಸ್ತಾ ಇದ್ರೆ ಮಾತ್ರ ಮಗ್ಗಿ ಹೇಳೋಳು, ತಲೆ ಆಡಿಸ್ತಾ ಇದ್ರೆ ಮಾತ್ರ ಕಾಗೋಳು ಅಂತ ಹೇಳೋಳು. ತಲೆ ಆಡಿಸೋದನ್ನು ನಾವು ನಿಲ್ಲಿಸ್ಬಿಟ್ರೆ ಕಷ್ಟ ಆಗೋದು ಅವಳಿಗೆ. ಇದನ್ನ ನಾವೇನು ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಸಡನ್ ಆಗಿ ಮಾಡಿದ್ರೆ ಅವಳಿಗೆ ಆಗಲ್ಲ ಅಂತ ನಮ್ಗೆ ಗೊತ್ತಾದ ಮೇಲೆ ನಿಧಾನವಾಗಿ ಗ್ರಾಜುವಲ್ ಆಗಿ ಒಂದೊಂದೇ ಸ್ಟೆಪ್ಸನ್ನು ಹಾಕೋತಾ ಒಂದು ದಿನ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಮಾತಾಡಿಸೋದು. ಜನರಲ್ ಆಗಿ ಟಿಫನ್ ಆಯ್ತಾ ಕಲಾವತಿ, ಅವತ್ತು ಅಷ್ಟಕ್ಕೇನೆ ಅವಳು ತಲೆ ಆಡಿಸ್ತಿ ಉತ್ತರ ಕೊಡ್ಲ ನಮ್ಮ ಪುಣ್ಯ. ಹೌದು, ಯಾಕಂದ್ರೆ ನಾನು ಗಮನಿಸಿದ್ದೀನಿ ಅವಳು ಮಾತಾಡ್ತಾ ಇದ್ರೆ ಈಗ ನೋಡಿ, ಈಗ ನಾನು ಮಾತಾಡೋದು ಅರ್ಥ ಆಗ್ತಿದೆಯಲ್ಲ ನಿಮಗೆ, ಮೈಕ್ ವೈಬ್ರೇಷನ್ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ. ಹಿಂಗೆ ಎಡಕ್ಕೆ ಬಲಕ್ಕೆ ತಲೆ ಆಡಿಸ್ತಾನೆ ಮಾತಾಡೋಳು. ಸೊ ನಿಮ್ಗೆ ವಾಯ್ಸ್ ಎಲ್ಲಿ ಜೋರಾಗಿ ಬಂದಿದೆ, ನಂದು ವಾಯ್ಸ್ ಆಗ ಮೈಕ್ ನೀರಿಗೆ ಬರ್ತಾ ಇತ್ತು, ವಾಯ್ಸ್ ಕಡಿಮೆ ಆದಾಗ ಲೆಫ್ಟ್ ಟು ರೈಟ್ ಹೋಗ್ತಾ ಇತ್ತು. ಹೀಗಿತ್ತು ಅವಳು ವರ್ತನೆ. ಇವನು ಕೂಡ ನಾವು ಆ ವಾರ್ಷಿಕ ಗುರಿಗಳಲ್ಲಿ ಹೋಗಲಾಡಿಸೋಕೆ ಗುರಿ ಹಾಕೋಬೇಕಾಗತ್ತೆ. ಅಸೆಸ್ ಮಾಡೋದು ಮತ್ತು ಗುರಿ ಹಾಕೊಳ್ಳೋದು. ನೆಕ್ಸ್ಟ್ ಸ್ಲೈಡ್ ಅನ್ಸುತ್ತಲ್ಲ, ಎಸ್ ನೆಕ್ಸ್ಟ್ ಸ್ಲೈಡರ್.
ವಾರ್ಷಿಕ ಗುರಿಗಳನ್ನು ನಿಗದಿಪಡಿಸುವಾಗ ಪರಿಗಣಿಸಬೇಕಾದ ಅಂಶಗಳು. ಏನು ಗುರಿಗಳನ್ನ ನಾವು ನಿಗದಿ ಮಾಡ್ತೀವಿ ಅನ್ನುವಂಥದ್ರ ಮೇಲೆ ಯಾವೆಲ್ಲ ಅಂಶಗಳನ್ನ ನಾವು ಪರಿಗಣನೆ ಮಾಡಬೇಕು ಅಂತಾಳೆ. ಒಂದು, ಮಗುವಿನ ಪ್ರಸ್ತುತ ಕಾರ್ಯಕ್ಷಮತೆ ಮಟ್ಟ. ಈ ಕಾರ್ಯಕ್ಷಮತೆ ಮಟ್ಟ ನಾವು ಅಸೆಸ್ ಮಾಡಿದ್ವಿ, ನೆನಪಿದೆ? ಎರಡನೇ ಹಂತದಲ್ಲಿ ಫಂಕ್ಷನಲ್ ಅಸೆಸ್ಮೆಂಟ್ ಅಂತ ಮಾಡಿದ್ವಲ್ಲ, ಅದನ್ನ ಇಟ್ಕೊಂಡು ಈ ಒಂದು ಆಧಾರದ ಮೇಲೆ ಮಗುವಿನ ವಾರ್ಷಿಕ ಗುರಿಯನ್ನು ನಿಗದಿ ಮಾಡಬೇಕಾಗತ್ತೆ. ನೆಕ್ಸ್ಟ್, 2, ಮಗುವಿನ ವಯಸ್ಸು. ಆ ವಯಸ್ಸಿಗೆ ತಕ್ಕಂತೆ ಮಗು 3 ವರ್ಷದ, 5 ವರ್ಷದ, 8 ವರ್ಷದ, 10 ವರ್ಷದ, ಆ ವಯಸ್ಸಿಗೆ ತಕ್ಕಂತೆ ಗುರಿಗಳನ್ನ ನಿರ್ಧಾರ ಮಾಡಬೇಕಾಗತ್ತೆ. 3, ದೃಷ್ಟಿಹೀನತೆಯ ಮಟ್ಟ. ಎಸ್, ಅದರ ಒಂದು ಬ್ಲೈಂಡ್ನೆಸ್ ಲೆವೆಲ್ ಯಾವ ತರ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಗುರಿ ನಿರ್ಧಾರ ಮಾಡಬೇಕಾಗುತ್ತೆ. 4, ಇತರ ಅಂಗವಿಕಲತೆಗಳು. ಈಗ ಮಲ್ಟಿಪಲ್ ಡಿಸೇಬಿಲಿಟಿ ಇರುವಂತ ಸಾಧ್ಯತೆ ಇದೆ. ಬ್ಲೈಂಡ್ನೆಸ್ ಇರ್ಬೋದು, ಜೊತೆಯಲ್ಲಿ ಕಿವುಡುತನದ ಸಮಸ್ಯೆ ಕೂಡ ಇರ್ಬೋದು. ಆಗ ಆ ಮಗುಗೂ ಮತ್ತು ಕೇವಲ ಬ್ಲೈಂಡ್ನೆಸ್ ಇರೋ ಮಗು, ಎರಡೂ ಮಕ್ಕಳು ಒಂದೇ ಗುರಿ ನಿರ್ಧಾರ ಮಾಡೋಕ್ಕಾಗತ್ತಾ? ನಾವು ಸಾಧ್ಯ ಇಲ್ಲ. ಈ ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಿರಬೇಕು. ಅಥವಾ ಬ್ಲೈಂಡ್ನೆಸ್ ಇದೆ, ಕಾಲಿಂದ ಏನೋ ಊನತೆ ಇದೆ ಅಥವಾ ಕೈಯಿಂದ ಏನೋ ಊನತೆ ಇದೆ, ಆ ಮಗುಗೂ ಕೂಡ ಮೊಬಿಲಿಟಿಗೆ ಸಂಬಂಧಪಟ್ಟಾಗೆ ಎಲ್ಲ ಮಕ್ಕಳಿಗೆ ಏನು ಕೊಡ್ತೀವಿ ಅದೇ ಗುರಿ ಕೊಡೋಕ್ಕಾಗಲ್ಲ ನಾವು. ಅಥವಾ ಬರವಣಿಗೆ ವಿಚಾರಕ್ಕೆ ಬಂದಾಗ ಬೇರೆ ಮಕ್ಕಳ ಬರೆಯುವಷ್ಟೇ ಸಾಮರ್ಥ್ಯವನ್ನು ಅಥವಾ ಗುರಿಯನ್ನು ನೀನು ಸಾಧಿಸು ಅಂತೇಳಿ ನಾವು ಗುರಿ ನಿರ್ಧಾರ ಮಾಡೋಕ್ಕೆ ಆಗಲ್ಲ. ಇತರ ಅಂಗವಿಕಲತೆಗಳನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗತ್ತಲ್ಲಿ. ನೆಕ್ಸ್ಟ್, 5, ಕಷ್ಟಕರ ವರ್ತನೆಗಳು. ಎಸ್, ಮಗುವಿಗೆ ಕಷ್ಟ ಆಗುವಂಥ ವರ್ತನೆಗಳನ್ನು ನಾವು ಕಲಿಸುವಂಥದ್ದಾಗಲಿ ಅಥವಾ ಅದನ್ನು ಬಿಡಿಸುವಂಥದ್ದಾಗಲಿ ತುಂಬ ಹಾರ್ಡ್ ಆ್ಯಂಡ್ ಕೋರ್ ಆಗಿ ಪ್ರಯತ್ನ ಮಾಡಬಾರ್ದು, ಹಂತ ಹಂತವಾಗಿ ಮಾಡಬೇಕಾಗುತ್ತೆ. 6, ನಿರ್ದಿಷ್ಟ ಗುರಿಗೆ ಮಗುವಿನ ತರಬೇತಿಗೆ ಮೀಸಲಿಡಬಹುದಾದ ಸಮಯ. ನಾವು ಆ ಮಗುವಿಗೆ ಒಂದು ಗುರಿಯನ್ನು ಕಲಿಸಿದ್ರೆ ಎಷ್ಟು ಸಮಯವನ್ನು ಕೊಡ್ತೀವಿ, ಇದು ಕೂಡ ನಮಗೆ ಗುರಿ ನಿರ್ಧಾರ ಮಾಡೋದ್ರಲ್ಲಿ ಮುಖ್ಯವಾದಂಥ ಅಂಶ ಆಗುತ್ತೆ. 1 ವರ್ಷದಲ್ಲಿ ಕಲಿಯೋ ಅಷ್ಟು ಗುರಿಯನ್ನು 3 ತಿಂಗಳಲ್ಲಿ ಕಲಿಯ ಅಂತ ಹೇಳಿದ್ರೆ ಯಾವ ಮಗು ಕೂಡ ಕಲಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ಟೈಮ್ ಲಿಮಿಟ್ ಕೂಡ ನಾವು ಕೊಡಬೇಕಾಗತ್ತೆ ಮಗುವಿಗೆ. ನೆಕ್ಸ್ಟ್, ಗುರಿಯನ್ನು ಸಾಧಿಸುವ ಸಾಧ್ಯತೆ, ಪೋಷಕರು ಮನೆಯಲ್ಲಿ ಉತ್ತಮವಾಗಿ ತರಬೇತಿ ನೀಡಬಹುದಾದ ಕ್ಷೇತ್ರಗಳು. ಎಸ್, ಈ ವಿಚಾರಗಳನ್ನು ಕೂಡ ನಾವು ಗಮನ ಇಟ್ಕೋಬೇಕು. ಪೇರೆಂಟ್ಸ್ಗೆ ಯಾವ ಗುರಿಗಳನ್ನು ಕೊಟ್ಟು ಅವ್ರ ಮನೆಯಲ್ಲಿ ಮಾಡೋಕ್ಕೆ ಸಾಧ್ಯ, ಯಾವ ಗುರಿಗಳನ್ನು ನಾವು ಶಾಲೆಯಲ್ಲಿ ಮಾಡಿ ಮಗುವಿಗೆ ಕಲಿಕೆ ಮೂಡಿಸ್ಬೋದು, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ವಾರ್ಷಿಕ ಗುರಿಗಳನ್ನು ನಿರ್ಧಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಮಗುವಿನ ಆದ್ಯತೆಗಳು. ಎಸ್, ಮಗುವುದು ಕೆಲವು ಪ್ರಯಾರಿಟಿ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಮಗು ಯಾವುದೋ ಒಂದು ಮಗು ಬ್ರೈಲ್ ಓದು ಬರೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೋದು, ಅಥವಾ ಇನ್ಯಾವುದೋ ಮಗು ಆಟೋಟಕ್ಕೆ ಇಂಟ್ರೆಸ್ಟ್ ಕೊಡ್ಬೋದು, ಅಥವಾ ಮತ್ತಾವುದೋ ಮಗು ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಕಲಿಕೆಗೆ ಆಸಕ್ತಿ ಕೊಡ್ಬೋದು. ಅದರ ಆದ್ಯತೆಯನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದರ ವಾರ್ಷಿಕ ಗುರಿ ಏನು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಬಲವಂತವಾಗಿ ಮಗುವಿಗೆ ಶಿಕ್ಷಣವನ್ನು ಹೇರೋದಲ್ಲ, ಆಕ್ಚುಲಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾವು ಕೊಡುವಂಥದ್ದು ಶಿಕ್ಷಣ ಆಗಿರೋದ್ರಿಂದ. ನೆಕ್ಸ್ಟ್, ವಾರ್ಷಿಕ ಗುರಿಗಳ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳು. ಓಕೆ, ವಾರ್ಷಿಕ ಗುರಿಗಳನ್ನು IEPಯಲ್ಲಿ ಆದ್ಯತೆ ಕ್ರಮದಲ್ಲಿ ಬರೆಯಬೇಕು. ಎಸ್, ಆದ್ಯತೆ ಕ್ರಮದಲ್ಲಿ ಬರಿಬೇಕಂತ ಹೇಳ್ತೀವಿ. ಯಾವ್ದಾದ ನಂತರ ಯಾವ್ದು ಕಲಿಸ್ಬೇಕು, ಯಾವ್ದಾದ ನಂತರ ಯಾವ್ದು ಕಲಿಸ್ಬೇಕು ಅನ್ನುವಂಥದ್ದು ಪ್ರಯಾರಿಟಿ ಬೇಸ್ಡ್ ಆಗಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಗುರಿಗಳು ಸರಳತೆಯಿಂದ ಸಂಕೀರ್ಣದತ್ತ ಸಾಗುವಂತಿರಬೇಕು. ಎಸ್, ಸಿಂಪಲ್ ಟು ಕಾಂಪ್ಲೆಕ್ಸ್. ಗುರಿಗಳನ್ನು ಯಾವಾಗಲೂ ಕೂಡ ನಾವು ಸರಳವಾದ ಗುರಿಗಳಿಂದ ಸಂಕೀರ್ಣ ಅಂದ್ರೆ ಕಷ್ಟದ ಗುರಿಗಳ ಕಡೆಗೆ ಕಲಿಸ್ತಾ ಹೋಗ್ಬೇಕು ಅಥವಾ ಬರೀತಾ ಹೋಗ್ಬೇಕು. ನೆಕ್ಸ್ಟ್, ಇದರಿಂದ ಮಗು ಸಂಕೀರ್ಣ ಗುರಿಯನ್ನು ತಲುಪುವ ಹೊತ್ತಿಗೆ ಅಗತ್ಯಪೂರ್ವ ಕೌಶಲ್ಯಗಳನ್ನು ಪಡೆದುಕೊಂಡಿರುತ್ತದೆ. ಎಸ್, ಯಾಕಂದ್ರೆ ಸರಳವಾದಂಥ ಕೌಶಲ್ಯಗಳನ್ನು ಕಲಿಯುವ ಸಂದರ್ಭದಲ್ಲಿ ಕಲ್ತಿರೋ ಯಾವುದೋ ಒಂದು ಸ್ಕಿಲ್ಲು ಸಂಕೀರ್ಣವಾದ ಅಥವಾ ಕಷ್ಟದ ಗುರಿಯನ್ನು ಕಲಿಯುವಲ್ಲಿ ಸಹಾಯ ಆಗ್ಬೋದು. ಸಂಕೀರ್ಣ ಗುರಿಯನ್ನು ಮುಟ್ಟುವಷ್ಟೊತ್ತಿಗೆ ಮಗು ಇತರೆ ಕೆಲವು ಪೂರಕ ಕೌಶಲ್ಯಗಳನ್ನು ತಾನಾಗಿ ಕಲ್ತಿರ್ತದೆ. ಹಾಗಾಗಿ ನಾವು ಗುರಿಗಳನ್ನು ಯಾವಾಗಲೂ ಸರಳತೆಯಿಂದ ಸಂಕೀರ್ಣತೆಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್, ವಾರ್ಷಿಕ ಗುರಿಯನ್ನು ನಿಗದಿಪಡಿಸುವುದರಿಂದ ಮಗು ಆ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಕಲಿಯಬೇಕು ಎಂಬ ನಿರ್ಬಂಧವಿಲ್ಲ. ಎಸ್, ಇದು ಬಹಳ ಮುಖ್ಯ ಆಗುತ್ತೆ. ನಾವು ಗುರಿ ನಿರ್ಧಾರ ಮಾಡಿದ್ವಪ್ಪ ನೀನು ಮುಟ್ಲೇಬೇಕು, ಈಗ ಟಾರ್ಗೆಟ್ ಅಂತ ಇದೆಲ್ಲ ಗೊತ್ತಿದೆ ನಿಮಗೆಲ್ಲ, MNCಗಳಲ್ಲಿ ಬಂದಿದೆ, ಅಥವಾ ಇನ್ನು ಬಸ್ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಟಾರ್ಗೆಟ್ ಹಾಕಿರಿ, ಇಷ್ಟು ಕಲೆಕ್ಷನ್ ತರಲೇಬೇಕ್ರಿ ನೀವು ಅಂತೇಳಿ. ಹಂಗಾಗಲ್ಲ. ಮಕ್ಕಳಿಗೆ ನಾವು ಗುರಿ ನಿರ್ಧಾರ ಮಾಡ್ಬೋದು, ಆದರೆ ನಿರ್ಧಾರ ಮಾಡಿದಷ್ಟು ಗುರಿಯನ್ನು ಮಗು ಸಾಧಿಸಲೇಬೇಕು ಅನ್ನುವಂಥ ನಿರ್ಬಂಧ ಹಾಕಬಾರ್ದು ನಾವು ಮಗುಗೆ. ಯಾಕಂದ್ರೆ ಬಲವಂತ ಅಂತಾದಾಗ ಯಾವ ಮಕ್ಕಳು ಕೂಡ ಕಲಿಯೋಕೆ ಇಷ್ಟ ಪಡೋದಿಲ್ಲ, ಅದು ಆ ವಯಸ್ಸಲ್ಲಿ, ಪ್ರೈಮರಿ ವಯಸ್ಸಲ್ಲಿ. ನೆಕ್ಸ್ಟ್, ಕೆಲವೊಮ್ಮೆ ಚಟುವಟಿಕೆಯ ಒಂದು ಭಾಗವಾಗಿ ಕಲಿಯುವುದೇ ವಾರ್ಷಿಕ ಗುರಿಯಾಗಿರಬಹುದು. ಎಸ್, ಒಂದು ಚಟುವಟಿಕೆ ಒಂದು ಭಾಗವನ್ನ ಮಗು ಕಲಿತರೂ ಕೂಡ ಅದು ಆ ವಾರ್ಷಿಕ ಗುರಿಯನ್ನ ನಾವು ಸಾಧಿಸ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆಗಲೇ ಆರಂಭದಲ್ಲಿ ಹೇಳಿದೆ ನಾನು ನಿಮಗೆ, ಎಲ್ಲ ಮಕ್ಕಳಿಗೂ 26 ಅಕ್ಷರ ಒಂದೇ ವರ್ಷದಲ್ಲಿ ಕಲ್ಸೋಕ್ಕಾಗಲ್ಲ ಅಂತ ಇಟ್ಕೊಂಡ್ರೆ, ಒಂದು ಮಗು A ಇಂದ J ವರೆಗೂ ಕಲ್ತಿದ್ರೆ ಅದು ಆ ಮಗುವಿನ ಆ ವರ್ಷದ
ಅದರ ಸಾಮರ್ಥ್ಯದ ಗುರಿಯನ್ನು ಮುಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಥವಾ ಇನ್ಯಾವುದೋ ಮಗು ಎ ಇಂದ ಡಿ ವರೆಗೂ ಕಲ್ತಿದೆ 4 ಅಕ್ಷರ ಅಂತಂದ್ರೆ ಅದು ಆ ಮಗುವಿನ ಸಾಮರ್ಥ್ಯದ ಗುರಿಯ ಒಂದು ಸಾಧನೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಚಟುವಟಿಕೆ ಒಂದು ಭಾಗವನ್ನು ಕೂಡ ಮಗು ಮಾಡೋದು ಕಲ್ತ್ರೆ, ಫಾರ್ ಎಕ್ಸಾಂಪಲ್ 6ನೇ ವರ್ಷದ ಮಗುವಿಗೆ ಅದ್ರ ಬಟ್ಟೆ ಅದೇ ಹಾಕ್ಕೊಳ್ಳೋದನ್ನ ನಾವು ಕಲಿಸ್ಬೇಕಂತ ತೀರ್ಮಾನ ಮಾಡಿದ್ರೆ ಎಲ್ಲ ಬಟ್ಟೆಗಳನ್ನು ತಾನೇ ಹಾಕ್ಕೊಳ್ಳೋದೇ ಇದ್ರೂ ಕೂಡ ಅಟ್ಲೀಸ್ಟ್ ಪ್ಯಾಂಟನ್ನು ಶರ್ಟನ್ನು ಹಾಕ್ಕೊಳ್ಳೋದು ಕಲ್ತಿದ್ರೆ ಅದನ್ನು ಬಿಚ್ಚಿ ಹಾಕೊಳ್ಳೋದನ್ನು ತಾನು ಕಲ್ತಿದ್ರೆ ಅದು ಗುರಿಯ ಸಾಧನೆ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ. ನೆಕ್ಸ್ಟ್, ಉದಾಹರಣೆಗೆ ಸ್ವಾತಂತ್ರ್ಯವಾಗಿ ಊಟ ಮಾಡುವ ಚಟುವಟಿಕೆಯಲ್ಲಿ ಆಹಾರವನ್ನು ತಟ್ಟೆಗೆ ಹಾಕಿಕೊಳ್ಳುವುದು, ಆಹಾರ ಪದಾರ್ಥಗಳನ್ನು ಚೆಲ್ಲದೆ ಊಟ ಮಾಡುವುದು ಮತ್ತು ಬಳಸಿದ ಪಾತ್ರೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಸೇರಿವೆ. 1 ವರ್ಷದಲ್ಲಿ ಈ ಎಲ್ಲ ಹಂತಗಳನ್ನು ಮಗು ಕಲಿಯಲು ಸಾಧ್ಯವಿಲ್ಲವೆಂದು ಅನಿಸಿದರೆ ಆಹಾರ ಪದಾರ್ಥಗಳನ್ನು ಚೆಲ್ಲದೆ ಊಟ ಮಾಡುವುದು ಮತ್ತು ಬಳಸಿದ ಪಾತ್ರೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಎಂಬುದನ್ನು ವಾರ್ಷಿಕ ಗುರಿಯಾಗಿ ನಿಗದಿಪಡಿಸಬಹುದು. ಇಲ್ಲಿ ಯಾವ್ದು ಬಿಟ್ಟು ಹೇಳ್ರಿ, ನಾವು ಸ್ವತಂತ್ರವಾಗಿ ಊಟ ಮಾಡೋದನ್ನು 3 ಸ್ಟೆಪ್ ಹೇಳಿದ್ವಿ. ಮೊದಲು ತಾನೇ ಬಡಿಸ್ಕೊಳ್ಳೋದು, ಚೆಲ್ಲದೆ ಊಟ ಮಾಡೋದು, ಊಟ ಆದ್ಮೇಲೆ ತಟ್ಟೆಗಳನ್ನು ತಗೊಂಡೋಗಿ ಸರಿಯಾದ ಸ್ಥಳದಲ್ಲಿ ಇಡುವಂಥದ್ದು. ಕರೆಕ್ಟ್ ಅಲ್ವಾ? ಆದರೆ ಈ 3 ಗುರಿಗಳಲ್ಲಿ ಮಗು 2 ಕಲ್ತಿದೆ. ಏನು? ಚೆಲ್ಲದೆ ಊಟ ಮಾಡೋದು ಕಲ್ತಿದೆ. ಊಟ ಆದ್ಮೇಲೆ ತನ್ನ ತಟ್ಟೆ ತಗೊಂಡೋಗಿ ಎತ್ಬಿಟ್ಟು ಎಲ್ಲಿ ತೊಳಿಬೇಕು ಅಲ್ಲಿ ಇಡೋದನ್ನು ಕಲ್ತಿದೆ. ಇನ್ನೊಂದು ಗುರಿಯನ್ನ ಮಗು ಮುಂದಿನ ಹಂತದಲ್ಲಿ ಕಲಿಬಹುದು. ಸೊ ಅಲ್ಲಿಗೆ 3 ಚಟುವಟಿಕೆ ಹಾಕ್ಕೊಂಡಿದ್ವಿ. ಒಂದು ಊಟದ ಚಟುವಟಿಕೆ ಕಲಿಸುವಾಗ ಅಲ್ಲಿ 2 ಮಗು ಕಲ್ತಿದೆ ಅಂತಂದ್ರೆ ಆ ಮಗುವಿನ ಆ ವರ್ಷದ ವಾರ್ಷಿಕ ಗುರಿ ಸಾಧನೆ ಆಗಿದೆ ಅಂತೇಳಿ ನಾವು ಭಾವಿಸ್ಬೇಕಾಗತ್ತೆ. ಇನ್ನೊಂದನ್ನು ಮುಂದಿನ ವರ್ಷಕ್ಕೆ ನಾವು ತಗೊಂಡೋಗ್ಬೋದು. ನೆಕ್ಸ್ಟ್, ಇದೇ ರೀತಿ ವರ್ಷಾಂತದಲ್ಲಿ ನಿಗದಿಪಡಿಸಿದ ವಾರ್ಷಿಕ ಗುರಿಯನ್ನು ಸಂಪೂರ್ಣವಾಗಿ ಸಾಧಿಸಲಾಗದಿದ್ದರೂ ನಿರಾಶರಾಗಬಾರದು. ಆ ಗುರಿಯನ್ನು ಮುಂದಿನ ವರ್ಷಕ್ಕೆ ಮುಂದುವರಿಸಬಹುದು. ಉದಾಹರಣೆಗೆ, ಮಗು ಎಂ ಅಕ್ಷರದವರೆಗೆ ಬ್ರೈಲ್ ಓದಬೇಕು ಎಂಬುದು ವಾರ್ಷಿಕ ಗುರಿಯಾಗಿದ್ದರೂ 1 ವರ್ಷದಲ್ಲಿ ಹೆಚ್ ಅಕ್ಷರದವರೆಗೆ ಮಾತ್ರ ಓದಲು ಕಲಿತಿದ್ದರೆ ಮುಂದಿನ ವರ್ಷದ ವಾರ್ಷಿಕ ಗುರಿಯಾಗಿ ಎಂ ಅಕ್ಷರದವರೆಗೆ ಓದುವುದನ್ನು ನಿಗದಿಪಡಿಸಬಹುದು. ಕ್ಲಿಯರ್ ಅಲ್ಲ ಇದು ವಿಷಯ? ನಿಮಗೆ ಎಂವರೆಗೂ ನಾವು ಹಾಕೊಂಡಿದ್ವಿ, ಆದ್ರೆ ಹೆಚ್ಚು ತನಕ ಕಲ್ತಿದೆ. ಮುಂದೆ ಐ ಇಂದ ಎಂವರೆಗೂ ಮುಂದಿನ ತರಗತಿನಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ನಾವು ಕಲಿಸಿದ್ರೆ ಅದು ಗುರಿ ಸಾಧನೆ ಆ ವರ್ಷದ್ದಾಗತ್ತೆ. ಈ ವರ್ಷದಲ್ಲಿ ಇಷ್ಟು ಸಾಧನೆ ಆಗಿದೆ ಅಂತೇಳಿ ನಾವು ಭಾವಿಸ್ಬೇಕಾಗತ್ತೆ. ಎಸ್, ನೆಕ್ಸ್ಟ್. ಪ್ರಕರಣ ಅಧ್ಯಯನ 2, ವಾರ್ಷಿಕ ಗುರಿಗಳನ್ನು ನಿರ್ಧರಿಸುವುದು. ಸಂಪೂರ್ಣ ದೃಷ್ಟಿಹೀನತೆ ಹೊಂದಿರುವ 5 ವರ್ಷದ ಬಾಲಕಿಯ ಪ್ರಸ್ತುತ ಕಾರ್ಯನಿರ್ವಹಣಾ ಮಟ್ಟವನ್ನು ಕಾರ್ಯಾತ್ಮಕ ಮೌಲ್ಯಮಾಪನ ಪರಿಶೀಲನಾ ಪಟ್ಟಿಯ ಫಂಕ್ಷನಲ್ ಅಸೆಸ್ಮೆಂಟ್ ಚೆಕ್ ಲಿಸ್ಟ್ ಮೂಲಕ ಮೌಲ್ಯಮಾಪನ ಮಾಡಲಾಗಿದ್ದು, ಮಗುವನ್ನು ಕೆಳಕಂಡ ಕ್ಷೇತ್ರಗಳಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ: ವೈಯಕ್ತಿಕ, ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗ ಸಂಬಂಧಿತ ಮತ್ತು ಮನೋರಂಜನೆ. ಸೊ ಒಂದು ಕೇಸ್ ಸ್ಟಡಿ 2 ಅಂತ ಕೊಟ್ಟಿದ್ದೀನಿ ನಾನು ನಿಮಗೆ. ಪ್ರಕರಣ 2 ವಾರ್ಷಿಕ ಗುರಿ ನಿರ್ಧಾರದ ಅಂಶಗಳಂತೇಳಿ ಅದರ PDF ಇದೆ. ಸೊ ಅದರಲ್ಲಿ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ಇಷ್ಟು ಕ್ಷೇತ್ರಗಳಲ್ಲಿ ಮಗುವನ್ನು ಹೇಗೆ ನಾವು ಅಸೆಸ್ ಮಾಡಿದ್ದೀವಿ ಮತ್ತು ಏನು ಗುರಿಗಳನ್ನು ನಿರ್ಧಾರ ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಕಲಿಸೋದಕ್ಕೆ ಅಂತೇಳಿ. ಪ್ರೆಸೆಂಟ್ ಏನು ಕಲ್ತಿದೆ ಮಗು ವೈಯಕ್ತಿಕವಾಗಿ, ಮತ್ತು ವೈಯಕ್ತಿಕವಾಗಿ ಏನು ಕಲಿಸ್ಬೇಕು, ಶೈಕ್ಷಣಿಕವಾಗಿ ಏನು ಕಲ್ತಿದೆ, ಏನನ್ನು ಕಲಿಸ್ಬೇಕು, ಅದೇ ಥರ ಸಾಮಾಜಿಕವಾಗಿ ಏನು ಗೊತ್ತು ಮತ್ತು ಇನ್ನೇನು ಸಾಮಾಜಿಕ ಕೌಶಲ್ಯ ಮುಂದಿನ ವರ್ಷದೊಳಗಡೆ ಕಲಿಸ್ಬೇಕು. ಅದೇ ಥರ ಮನೋರಂಜನಾತ್ಮಕವಾಗಿ ಅಂದರೆ ಮಗು ರಿಕ್ರಿಯೇಷನಲ್ ಒಂದು ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸ್ತಾ ಇದೆ ಆಸ್ ಆಫ್ ನಾವು, ಮುಂದೆ ಏನು ಕಲಿಸ್ಬೇಕು ಅನ್ನುವಂಥದ್ದು. ತದನಂತರ ವೃತ್ತಿಪರ ಕೌಶಲ್ಯಗಳು ಅಥವಾ ಉದ್ಯೋಗ ಕೌಶಲ್ಯಗಳು ಅಂತ ಹೇಳ್ತೀವಿ, ಅಲ್ಲಿ ಏನು ಕಲ್ತಿದೆ, ಏನನ್ನು ಕಲಿಸ್ಬೇಕು. ಇದಿಷ್ಟನ್ನು ಕೂಡ ಡೀಟೇಲ್ಡ್ ಆಗಿ ಆ PDF ಅಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ. ನೀವು ಅದನ್ನು ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್, ತಾತ್ಕಾಲಿಕವಾಗಿ ಗುರಿಗಳನ್ನು ನಿಗದಿಪಡಿಸುವುದು, ಸೆಟ್ಟಿಂಗ್ ಶಾರ್ಟ್ ಟರ್ಮ್ ಗೋಲ್ಸ್. ಪ್ರಕರಣ 2ರ ಅಧ್ಯಯನದಲ್ಲಿ ಸೂಚಿಸಿರುವ ವಾರ್ಷಿಕ ಗುರಿಗಳು ಸಂಖ್ಯೆಯಲ್ಲಿ ಹೆಚ್ಚಿನವುಗಳಾಗಿರುವುದರಿಂದ ಹಾಗೂ ಪ್ರತಿ ಗುರಿಯು ಸ್ವತಃ ದೊಡ್ಡದಾಗಿರುವುದರಿಂದ ಅವುಗಳನ್ನು ಒಂದೇ ಸಮಯದಲ್ಲಿ ಮಗುವಿಗೆ ಕಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ವಾರ್ಷಿಕ ಗುರಿಗಳನ್ನು ಚಿಕ್ಕ ಚಿಕ್ಕ ಗುರಿಗಳಾಗಿ ವಿಭಜಿಸಿ ತಾತ್ಕಾಲಿಕ ಅವಧಿಗೆ ಬೋಧಿಸುವ ಅಗತ್ಯವಿದೆ. ಇಲ್ಲಿ ತಾತ್ಕಾಲಿಕ ಗುರಿಗಳು ಎಂದರೆ ಮಗು ಕಡಿಮೆ ಅವಧಿಯಲ್ಲಿ, ಉದಾಹರಣೆಗೆ 3 ರಿಂದ 4 ತಿಂಗಳೊಳಗೆ ಸಾಧಿಸಬಹುದಾದ ಗುರಿಗಳು. ನೋಡಿ, ವಾರ್ಷಿಕ ಗುರಿ ಅಂತ ಹಾಕ್ಕೊಂಡಾದ್ಮೇಲೆ ಆ ಒಂದು ವಾರ್ಷಿಕ ಗುರಿಯನ್ನ ತಲುಪೋದಕ್ಕೆ ಇಡೀ ಒಂದು ವಾರ್ಷಿಕ ಗುರಿಯನ್ನ ನಾವು ಸ್ಪ್ಲಿಟ್ ಮಾಡಬೇಕಾಗತ್ತೆ. ಸ್ಪ್ಲಿಟ್ ಮಾಡಿ ಮೊದಲ 3 ತಿಂಗಳಲ್ಲಿ ಇಷ್ಟನ್ನು ಕಲಿಸ್ಬೇಕು, ನಂತರದ 3 ತಿಂಗಳ ಅವಧಿಯಲ್ಲಿ ಮತ್ತಷ್ಟನ್ನ, ಉಳಿದಂಥ ಅವಧಿಯಲ್ಲಿ ಇನ್ನಷ್ಟನ್ನ ಅಂತೇಳಿ. ಅಂದರೆ ಒಂದು ದೊಡ್ಡ ಗುರಿ ಹಾಕ್ಕೊಂಡಿದ್ರೆ ಆ ದೊಡ್ಡ ಗುರಿನ ತಲುಪೋದಕ್ಕೆ ಏನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಹಂತವಾಗಿ ಆ ಗುರಿಯನ್ನು ತಲುಪುವಂಥ ಪ್ರಯತ್ನವನ್ನ ಮಾಡ್ಬೇಕನ್ನುವಂಥದ್ದನ್ನೇ ಈ ಹಂತ ಅಲ್ಪಾವಧಿ ಗುರಿ ನಿರ್ಧಾರ ಮಾಡುವಂಥದ್ದು ಅಂತ ಹೇಳ್ತೀವಿ ನಾವು. ಇದು 4ನೇ ಅಂತ 5ನೇ 4ನೇ ಹಂತ ಅಲ್ವಾ? ಎಸ್, 4ನೇ ಹಂತ. ಇದು ಕ್ಲಿಯರ್ ಅಂತ ಅಂದ್ಕೋತೀನಿ ನಾನು.
ಫಾರ್ ಎಕ್ಸಾಂಪಲ್ ಆಗಲೇ ನೋಡಿದ್ವಲ್ಲ ನಾವು ವರ್ಗೂ ಹಾಕ್ಕೊಂಡಿದ್ವಿ, ಅದರ ಮಗು ಎಲ್ಲಿ ತನಕ ಕಲ್ತಿದೆ, ಎಷ್ಟು ತನಕ ಕಲ್ತಿದೆ, ಉಳಿದಿದ್ದನ್ನು ಮುಂದೆ ಕಲಿಬೋದು. ಅಥವಾ ವರ್ಗೂ ಕಲಿಸ್ಬೇಕಂತ ಅಂದ್ಕೊಂಡಿದ್ರೆ ಫಸ್ಟ್ 3 ತಿಂಗಳಲ್ಲಿ ನೀವು ಎ ಇಂದ ಇ ವರ್ಗೂ ಕಲಿಸ್ತೀವಿ, ನೆಕ್ಸ್ಟ್ 3 ತಿಂಗಳಲ್ಲಿ ಎಫ್ ಇಂದ ಐ ವರ್ಗೂ ಕಲಿಸ್ತೀವಿ, ಉಳಿದ 3 ತಿಂಗಳಲ್ಲಿ ಐ ಇಂದ ವರ್ಗೂ ಕಲಿಸ್ತೀವಿ. ಈ ಥರ ಸ್ಪ್ಲಿಟ್ ಮಾಡಿ ನಾವು ಅಲ್ಪಾವಧಿ ಗುರಿಗಳನ್ನು ಹಾಕೋಬೇಕಾಗುತ್ತೆ. ಇದನ್ನು ನೀವು ಎಲ್ಲದಕ್ಕೂ ಅನ್ವಯ ಮಾಡ್ಬೋದು, ಮೊಬಿಲಿಟಿ ಸ್ಕಿಲ್ಸ್ಗೆ ಇರ್ಬೋದು ಅಥವಾ ಇನ್ಯಾವುದೇ ಥರದ ವಿಶೇಷ ಕೌಶಲ್ಯ ಕಲಿಸೋದಕ್ಕೆ ಇರ್ಬೋದು. ನೆಕ್ಸ್ಟ್ ಗಮನಿಸಬೇಕಾದ ಅಂಶ. Yes, sir. ಯೋಚಿಸಿ ನೋಡಿದರೆ ಇಲ್ಲಿ ನಾವು ಮಾಡಿರುವುದು ವಾರ್ಷಿಕ ಗುರಿಯನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಭಜಿಸುವುದು. ವಾರ್ಷಿಕ ಗುರಿಯನ್ನು ಎಷ್ಟು ಹಂತಗಳಾಗಿ ವಿಭಜಿಸಬೇಕು ಎಂಬುದು ಮಗುವಿನ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಕಡಿಮೆ ಸಾಮರ್ಥ್ಯ ಹೊಂದಿರುವ ಮಗುವಿಗೆ ಮೊದಲು 3 ತಿಂಗಳು ಅಲ್ಪಾವಧಿ ಗುರಿಯನ್ನು 5 ಅಕ್ಷರಗಳನ್ನು ಗುರುತಿಸುತ್ತದೆ ಎಂದು ನಿಗದಿಪಡಿಸುವ ಬದಲು 2 ಅಕ್ಷರಗಳನ್ನು ಬರೆಯಲು ಕಲಿಯುತ್ತದೆ ಎಂದು ಗುರಿಯನ್ನು ನಿಗದಿಪಡಿಸಬಹುದು. ಎಸ್, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಆ ಮಗುವಿನ ಕಲಿಕೆ ಮಟ್ಟಕ್ಕೆ ತಕ್ಕಂತೆ ನಾವು ಒಂದು ಮಗುವಿಗೆ 5 ಅಕ್ಷರ ಅಂತ ಗುರುತು ಮಾಡಿದರೆ ವಾರ್ಷಿಕ ಗುರಿಯನ್ನು ಅಥವಾ ಅಲ್ಪಾವಧಿ ಗುರಿಯನ್ನು, ಇನ್ಯಾವುದೋ ಒಂದು ಮಗುವಿಗೆ ಅದಕ್ಕೆ ಮಟ್ಟಕ್ಕೆ ತಕ್ಕಂತೆ ಅದು 2 ಅಕ್ಷರನ ನಿಗದಿ ಮಾಡಿ ನಾವು ಆ ಮಗುವಿಗೆ ಅಷ್ಟನ್ನೇ ಗುರಿ ಸಾಧಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಇಂಡಿವಿಜುವಲ್ ಎಜುಕೇಷನ್ ಪ್ಲಾನ್ ಅನ್ನುವಂಥದ್ದು ಆ ಮಗುವಿನ ಶಕ್ತಿ, ಸಾಮರ್ಥ್ಯ ಮತ್ತು ಅದರ ಕಲಿಕೆಯ ಮಟ್ಟಕ್ಕೆ ತಕ್ಕಂತೆ ರೂಪಿಸುವಂಥದ್ದು ಆಗಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಹಂತ 5, ವರ್ತನಾತ್ಮಕ ಗುರಿಗಳನ್ನು ರೂಪಿಸುವುದು. ಫಾರ್ಮುಲೇಟಿಂಗ್ ಬಿಹೇವಿಯರಲ್ ಆಬ್ಜೆಕ್ಟಿವ್ಸ್. ಅಲ್ಪಾವಧಿ ಅವಧಿಗೆ ನೀವು ಕಲಿಸುವ ಆಯ್ಕೆ ಮಾಡಿರುವ ಪ್ರತಿಯೊಂದು ಚಟುವಟಿಕೆಗೆ ಒಂದು ನಿರ್ದಿಷ್ಟ ವರ್ತನಾತ್ಮಕ ಗುರಿಯನ್ನು ಬರೆಯಬೇಕು. ನಿರ್ದಿಷ್ಟ ವರ್ತನಾತ್ಮಕ ಗುರಿಯನ್ನು ಬರೆದಾಗ ಮಾತ್ರ ಮಗುವಿಗೆ ನಿಖರವಾಗಿ ಏನು ಕಲಿಸಬೇಕೆಂಬುದು ಸ್ಪಷ್ಟವಾಗುತ್ತದೆ. ಒಂದು ನಿರ್ದಿಷ್ಟ ವರ್ತನಾತ್ಮಕ ಗುರಿಯಲ್ಲಿ 5 ಅಂಶಗಳನ್ನು ಒಳಗೊಂಡಿರುತ್ತವೆ. ಸೊ ಪ್ರತಿಯೊಂದು ಮಗುಗೂ ಕೂಡ ಅಲ್ಪಾವಧಿ ಗುರಿ ನಿಗದಿ ಮಾಡಿ ಆದಮೇಲೆ ಆ ಅಲ್ಪಾವಧಿ ಗುರಿಯನ್ನು ಸಾಧಿಸೋದಕ್ಕೆ ನಾವು ವರ್ತನೆಯ ಒಂದು ಅಂಶಗಳನ್ನು ದಾಖಲಿಸಬೇಕಾಗುತ್ತೆ. ಇಲ್ಲಿ 5 ಅಂಶಗಳು ಒಳಗೊಂಡಿದೆ ಅಂತ ಹೇಳ್ತಾರೆ. 5 ಅಂಶಗಳನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಅದು ಈಸಿ ಇದೆ, ಅದೇನು ಕಾನ್ಸೆಪ್ಟ್ ಕಷ್ಟ ಏನಿಲ್ಲ. ಫಸ್ಟ್ ಒನ್, ತರಬೇತಿ ಪಡೆಯುವ ಮಗು ಯಾರು. ಮಗು ಯಾರು ಅನ್ನುವಂಥದ್ದು, ಮಗುವಿನ ಹೆಸರಾಗ್ಬೋದು ಅಥವಾ ಅದರ ಒಂದು ಡೀಟೇಲ್ಸನ್ನು ಬರೆಯುವಂಥದ್ದು. ನೆಕ್ಸ್ಟ್, ತರಬೇತಿ ಅಂತ್ಯದಲ್ಲಿ ಆ ಮಗು ಏನು ಕಲಿಯುತ್ತದೆ ಮತ್ತು ತನ್ನ ಕಲಿಕೆಯನ್ನು ಹೇಗೆ ಪ್ರದರ್ಶಿಸುತ್ತದೆ. ಅಂದರೆ ನಿರ್ದಿಷ್ಟ ಅವಧಿಯ ತರಬೇತಿಯ ನಂತರ ಮಗು ಏನು ಮಾಡಲು ಸಾಧ್ಯವಾಗುತ್ತದೆ. ಎಸ್, ಆ ತರಬೇತಿಯ ನಂತರ ಅಂದರೆ IEP ಪ್ರಕಾರ 1 ವರ್ಷದಲ್ಲಿ ಮಗು ಏನನ್ನು ಕಲಿತದೆ ಮತ್ತು ಕಲಿತಾದ್ಮೇಲೆ ಏನನ್ನ ಯಾವ ಕೌಶಲ್ಯ ಪ್ರದರ್ಶನ ಮಾಡುತ್ತೆ ಅನ್ನುವಂಥದ್ದನ್ನು ಬರೆಯುವಂಥದ್ದು. 2ನೇದಾಗಿ. 3ನೇದು, ಯಾವ ಪರಿಸ್ಥಿತಿಯಲ್ಲಿ ಆ ವರ್ತನೆ ಕಾರ್ಯಕ್ಷಮತೆ ತೋರಿಸಬೇಕು. ಎಸ್, ಆ ಒಂದು ಕಾರ್ಯಕ್ಷಮತೆ ಅಥವಾ ಒಂದು ಕಲಿಕೆ ಯಾವ ಒಂದು ಸಂದರ್ಭದಲ್ಲಿ ಮಗು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಬರೀಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಟೆಸ್ಟ್ಗಳಲ್ಲಿರ್ಬೋದು. ಬ್ರೈಲ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ, ಸೊ ಬ್ರೈಲ್ ಟೆಸ್ಟಲ್ಲಿ ಈ ಮಗು ಇಷ್ಟು ಸಾಧನೆಯನ್ನು ಮಾಡಿದೆ ಅನ್ನೋಂಥದ್ದು ನಾವು ಅಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕಲಿಕೆಯ ಮಟ್ಟ. ಕಲಿಕೆಯ ಮಟ್ಟ ಕೂಡ ನಾವು ದಾಖಲಿಸಬೇಕಾಗುತ್ತೆ. ಈ ಮಗು ಯಾವ ಕಲಿಕೆ ಮಟ್ಟದ್ದು, ಸಾಮಾನ್ಯ ಕಲಿಕೆನ, ತುಂಬ ಬುದ್ಧಿವಂತನ ಅಥವಾ ಸ್ಲೋ ಲರ್ನರ್, ಆವರೇಜ, ಬಿಲೋ ಆವರೇಜ, ಇದನ್ನು ನಾವು ದಾಖಲಿಸಬೇಕಾಗುತ್ತೆ ಅದರಲ್ಲಿ. ನೆಕ್ಸ್ಟ್, ಯಾವ ಪರಿಸ್ಥಿತಿಯಲ್ಲಿ ಆ ವರ್ತನೆ ಕಾರ್ಯಕ್ಷಮತೆ ತೋರಿಸಬೇಕು. ಎಸ್, ಇದು ಕೂಡ ನಾವಲ್ಲಿ ದಾಖಲಿಸಬೇಕಾಗುತ್ತೆ. ಈ 5 ಅಂಶಗಳನ್ನು ನಾವು ಗಮನಿಸಬೇಕು ಅಲ್ಪಾವಧಿ ಗುರಿ ನಿರ್ಧಾರ ಮಾಡೋ ಸಂದರ್ಭದಲ್ಲಿ. ನೆಕ್ಸ್ಟ್, ಎಷ್ಟು ಅವಧಿಯ ತರಬೇತಿಯ ನಂತರ ಆ ಗುರಿಯನ್ನು ಸಾಧಿಸಬೇಕು. ಎಸ್, ತರಬೇತಿಯ ಅವಧಿಯನ್ನು ಕೂಡ ನಾವು ಅಲ್ಲಿ ದಾಖಲಿಸಬೇಕಾಗುತ್ತೆ. ಇದು ಒಂದು ಬ್ಲೂ ಪ್ರಿಂಟ್ ಇದ್ದಂಗೆ, ನಮಗೆ ಮಾರ್ಗದರ್ಶಿ ಸೂತ್ರ ಅಂತ ಅಂದ್ಕೊಳ್ಳೋಣ. ಒಂದು ಮಗುವಿಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಮಗುವಿಗೆ ಪ್ಲಾನ್ ಮಾಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಹಂತ 6, ಬೋಧನಾ ಯೋಜನೆಯನ್ನು ರೂಪಿಸುವುದು. ಫಾರ್ಮುಲೇಟಿಂಗ್ ದ ಟೀಚಿಂಗ್ ಪ್ಲಾನ್. ಸೊ ಇದು ಬೋಧನಾ ಅಂತ ಹೇಳ್ತೀವಿ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದನ್ನ ಇದನ್ನ ಲೆಸನ್ ಪ್ಲಾನ್ ಅಂತ ಅಂದ್ಕೊಳ್ಳಿ ಅಥವಾ ಟೀಚಿಂಗ್ ಪ್ಲಾನ್ ಅಂತ ಅಂದ್ಕೊಳ್ಳಿ. ನಾವು ಹೇಗೆ ಒಂದು ಪಾಠವನ್ನು ಬೋಧನೆ ಮಾಡೋದಕ್ಕೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಬೇರೆ ಬೇರೆ ಹಂತಗಳನ್ನು ಉಪಯೋಗಿಸಿ ನಾವು ಬೋಧನೆ ಮಾಡ್ತೀವಲ್ಲ, ಹಾಗೇನೆ ಇಲ್ಲಿ ಕೌಶಲ್ಯಗಳನ್ನು ಕಲಿಸುವಲ್ಲೂ ಕೂಡ ನಾವು ಒಂದು ಯೋಜನೆಯನ್ನು ಅಂದರೆ ಟೀಚಿಂಗ್ ಪ್ಲಾನನ್ನು ಮಾಡಬೇಕಾಗತ್ತೆ. ಆ ಟೀಚಿಂಗ್ ಪ್ಲಾನನ್ನು ನಾವು ಮಾಡ್ಕೊಂಡ ಮೇಲೆ ಅದಾದ ನಂತರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಒಟ್ಟು 6 ಹಂತಗಳಲ್ಲಿ ನಾವು ನೋಡಿದ್ವಿ ಇದುವರೆಗೂ. ಸೊ ಇದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸೊ ಜಸ್ಟ್ ಲೈಕ್ ಯುವರ್ ಟೀಚಿಂಗ್ ಪ್ಲಾನ್, ಒಂದು ಪಾಠವನ್ನು ಹೇಗೆ ನಾವು ಸ್ಪ್ಲಿಟ್ ಮಾಡ್ಕೊಂಡು ಕಲಿಸ್ತಾ ಹೋಗ್ತೀವಿ ಹಾಗೆ. ಫಾರ್ ಎಕ್ಸಾಂಪಲ್ ಹೇಳ್ಬಿಡೋದಾದ್ರೆ, ಮೊಬಿಲಿಟಿ ಟ್ರೈನಿಂಗ್ ಕಲಿಸ್ಬೇಕು ಅಂದರೆ ಮಗುವಿಗೆ ಏನನ್ನು ಕಲಿಸ್ಬೇಕು, ಯಾವ ಸಾಮಗ್ರಿಗಳನ್ನು ಬಳಸಬೇಕು ಮತ್ತು ಅದನ್ನು ಹೇಗೆ ಕಲಿಸ್ಬೇಕು, ಯಾರು ಕಲಿಸ್ಬೇಕು, ಇವೆಲ್ಲವನ್ನು ಕೂಡ ನಾವು ಆ ಯೋಜನೆಯಲ್ಲಿ ಬರಿಬೇಕಾಗುತ್ತೆ ಫಾರ್ಮುಲೇಷನಲ್ಲಿ. ಸೊ ನೆಕ್ಸ್ಟು ಮೌಲ್ಯಮಾಪನ ಮತ್ತು ವರದಿ ಅಂತ ಬರ್ತದೆ. ಮೌಲ್ಯಮಾಪನ ಅಂತ ಬಂದಾಗ 2 ಥರದ ಮೌಲ್ಯಮಾಪನ ಮಾಡ್ಬೋದು ನಾವು. ಒಂದು ಕ್ವಾಲಿಟೇಟಿವ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೀವಿ, ಅಂದರೆ
ಪ್ರಮಾಣಾತ್ಮಕ ಒಂದು ಮೌಲ್ಯಮಾಪನ, ಎಷ್ಟು ಮಟ್ಟದಲ್ಲಿ ಕಲ್ತಿದೆ ಅಂತ, ಎಷ್ಟು ಕಲ್ತಿದೆ ಅಂತ. ಇನ್ನೊಂದು ಕ್ವಾಂಟಿಟೇಟಿವ್, ಅದು ಎಷ್ಟು ಅನ್ನೋಂಥದ್ದು ಕ್ವಾಂಟಿಟೇಟಿವ್. ಇನ್ನೊಂದು ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ, ಗುಣಾತ್ಮಕ, ಎಷ್ಟು ಕ್ವಾಲಿಟಿಯಾಗಿ ಮಗು ಆ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ. ಸೊ 2 ಹಂತದಲ್ಲಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಇನ್ನು ದಾಖಲೆಗಳನ್ನು ಬರೆಯುವಂಥದ್ದು ಒಂದು ಲಾಸ್ಟ್ ಅಂತ ಇದೆ. ಮಗುವಿನ ಒಂದು ಇಡೀ ಕಲಿಕೆಯ ಪ್ರೋಸೆಸ್ ಏನಿದೆ ಅದು ದಾಖಲೆ ಆಗಬೇಕಾಗುತ್ತೆ, ರಿಪೋರ್ಟ್ ಆಗಿ ಒಂದು ಡಾಕ್ಯುಮೆಂಟೇಶನ್ ಆಗಬೇಕಾಗುತ್ತೆ. ಇದಿಷ್ಟನ್ನು ನಾವು ಮಾಡಬೇಕಾಗುತ್ತೆ. ಭಾಳ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದ್ರೆ, ಯಾವ ಸನ್ನಿವೇಶದಲ್ಲಿ ಏನನ್ನು ಕಲಿಸ್ಬೇಕು ಅನ್ನೋದನ್ನು ಕೂಡ ನಾವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಅದಕ್ಕೊಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ ನನ್ನ ಡಿಸ್ಕಷನನ್ನು. ಮಗುವಿಗೆ ನೀವು ಬಟ್ಟೆ ಹಾಕ್ಕೊಳ್ಳೋದನ್ನ ಮತ್ತು ಬಟ್ಟೆ ತೆಗೆಯೋದನ್ನ ಎಲ್ಲಿ ಕಲಿಸ್ತೀರಾ? ಮನೆಯಲ್ಲಿ ಕಲಿಸ್ಬೇಕು ತಾನೆ ನಾವು. ಇದನ್ನ ತಗೊಂಡು ನಾವು ತರಗತಿನಲ್ಲಿ ಕಲಿಸಿದ್ರೆ ಮಗುಗೆ ಏನಾಗುತ್ತೆ ಹೇಳಿ? ಮನೆಯಲ್ಲಿ ಏನು ಕೆಲಸ ಮಾಡಬೇಕು, ತರಗತಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ತರಗತಿನಲ್ಲಿ ಏನನ್ನ ಕಲಿಸ್ಬೇಕು ಅದನ್ನ ಸಂದರ್ಭ ಸನ್ನಿವೇಶ ಅಂತ ಹೇಳ್ತೀವಿ ನಾವು. ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಏನನ್ನು ಕಲಿಸ್ಬೇಕು ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮಗುವಿಗೆ ಕಲಿಕೆ ಮಾಡಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಕೂಡ ಈ ಇಂಡಿವಿಜುವಲ್ ಎಜುಕೇಷನ್ ಪ್ಲಾನ್ ಅಥವಾ ಇಂಡಿವಿಜುವಲ್ ಪ್ರೋಗ್ರಾಮ್ ಪ್ಲಾನ್ ಅಂತೇಳಿ ಅಥವಾ ಇಂಡಿವಿಜುವಲ್ ಟ್ರೈನಿಂಗ್ ಪ್ಲಾನ್ ಅಂತೇಳಿ ಹೇಳುವಂಥದ್ದು. ಬಹುಶಃ ಸಂಪೂರ್ಣವಾದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಒಂದಷ್ಟು ವಿಷಯಗಳು ಇದರಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇದ್ರದ್ದು ಸ್ಟಡಿ ಮೆಟೀರಿಯಲ್ ನಾನು ಏನಿದೆ ಪೂರ್ತಿ ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಒಮ್ಮೆ ನೀವು ಓದ್ಕೊಂಡ್ರೆ ಸಂಪೂರ್ಣವಾದಂಥ ಒಂದು ಅನುಭವ ನಿಮ್ಗೆ ಆಗುತ್ತೆ ಅಂದ್ಕೋತೀನಿ ನಾನು ಅದರದ್ದು. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ದು ಏನಾದರೂ ಡಿಸ್ಕಷನ್ಸ್ ಇದ್ರೆ ನಿಮ್ಮ ಕಾಲಾವಕಾಶ ಹೇಳಿ. ಸರ್ ಅದು 2 ಸಜೆಷನ್ ಕೊಡ್ಬೋದು ನಾನು ನಿಮಗೆ. ಇನ್ ಕೇಸ್ ಬಂದಿರತಕ್ಕಂಥ ಮಗು ಆಗಲಿ ಅಥವಾ ಒಂದು ಅಡಲ್ಟ್ ಆಗಲಿ ಯಾವ ಲೆವೆಲಲ್ಲಿದೆ ನೋಡ್ಬೇಕು ಸರ್ ನಾವು. ನಂದೇ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಂಗೆ 18 ವಯಸ್ಸಿಗೆ ದೃಷ್ಟಿ ಹೋಯ್ತು ಅಂತ ಹೇಳಿದ್ನಲ್ವಾ, ನನಗೇನು ಬೇಕಿತ್ತು ಹೇಳ್ರಿ? ಆಗ 1ನೇ ಕ್ಲಾಸ್ ಮಗುಗೆ ತೊಗೊಂಡೋಗಿ ಬ್ರೈಲ್ ಅದು ಬೇಕಿರಲಿಲ್ಲ ನನಗೆ. ನಂಗೆ ಬೇಕಿದ್ದು ಫಸ್ಟ್ ಓಡಾಡೋ ಸ್ಕಿಲ್ ಬೇಕಿತ್ತು, ನಾನು ಅದು ಕಲ್ತ್ಕೊಂಡೆ. ಅದಾದ ನಂತರ ನಂಗೆ ಬ್ರೈಲ್ ಕಲಿಬೇಕಂತ ನನಗೆ ಅನ್ನಿಸ್ತು. ಹಾಗಾಗಿ ಎಲ್ಲಿ ಬೇಕಿತ್ತು ಅಲ್ವಾ ಹುಡ್ಕೊಂಡು ಕಲ್ತ್ಕೊಂಡೆ. ಇದು ನನ್ನ ಸಾಮರ್ಥ್ಯ. ಅದನ್ನೇ ನಾವು ಬೇರೆಯವ್ರಿಗೆ ಅನ್ವಯ ಮಾಡೋದಾದರೆ, ಏನೂ ಗೊತ್ತಿಲ್ಲ ಪೇರೆಂಟ್ಸ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ವಯ ಮಾಡೋದಾದರೆ ನೋಡ್ಬೇಕು ಸರ್, ಮಗು ಎಜುಕೇಷನ್ ತಗೊಳ್ಳೋ ಮಟ್ಟದಲ್ಲಿ ಇದೆಯಾ ಅಥವಾ ವೊಕೇಶನಲ್ ಟ್ರೈನಿಂಗ್ ಕಳಿಸ್ಬೋದಾ? ಅಂದರೆ ವೃತ್ತಿಪರ ಕೌಶಲ್ಯಕ್ಕೆ ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ಇಲ್ಲಿ NABನಲ್ಲಿ RBTC ಅಂತ ಇತ್ತು. ಅಲ್ಲಿ ತುಂಬ ಅಡಲ್ಟ್ ಆಗಿ 18, 20, 30 ವರ್ಷ ಆಗಿರೋಂಥವ್ರು ಬಂದರೂ ಕೂಡ ಅವ್ರಿಗೆ ಏನು ಮಾಡ್ತಿದ್ರು, ಅಲ್ಲಿ 1 ವರ್ಷದ ತರಬೇತಿ ಕೊಟ್ಟು ಅವ್ರಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದನ್ನು ಕಲಿಸ್ಕೊಡ್ತಾ ಇದ್ರು. ಆ ಥರದಲ್ಲಿ ಮಾಡ್ಬೋದು. ಅದರ ಲೆವೆಲ್ ಅಸೆಸ್ಮೆಂಟ್ ಲೆವೆಲ್ ಅದಕ್ಕೆ ಹೇಳಿದ್ದು ಸರ್ ನಾವು. ಫಂಕ್ಷನಲ್ ಅಸೆಸ್ಮೆಂಟ್, ಕಾರ್ಯಾತ್ಮಕ ಒಂದು ಮೌಲ್ಯಮಾಪನ ಫಸ್ಟ್ ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ಮಗುಗೆ ಏನು ಬೇಕಿದೆ, ಏನು ಕಲಿಸ್ಬೇಕು ಮತ್ತು ಎಲ್ಲಿ ಕಲಿಸಿರೋದಕ್ಕೆ ಸೂಕ್ತ ಆಗುತ್ತೆ ಇದನ್ನು ನಿರ್ಧಾರ ಮಾಡೋದು ನಮಗೆ ಗೊತ್ತಿರ್ಬೇಕು ಸರ್ ಅದು. ನೆಕ್ಸ್ಟ್ ಮತ್ತೆ ಯಾರ್ದಾದ್ರೂ ಪ್ರಶ್ನೆ? ಯಾರ್ದು ಪ್ರಶ್ನೆಗಳಿಲ್ವಾ? ಡೌಟ್ಸ್ ಯಾರ್ದಿಲ್ಲ ಅಂದ್ಕೋತೀನಿ ನಾನು. ಹಾಂ ಮೇಡಮ್. ಓಕೆ. ಮೇಡಮ್ ಇದು ಮಗುದು ಕಾನ್ಸಂಟ್ರೇಟ್ ಲೆವೆಲ್ ಕಡಿಮೆ ಇರುತ್ತೆ ಮೇಡಮ್. ಇಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಒಂದು ಕಲಿಕೆ ನಿರಂತರ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಆ ಮಗುವೇ ಸ್ವಲ್ಪ ದೊಡ್ಡದಾದ್ಮೇಲೆ ಸೊ ಈಗೇನು ನೀವು ಈಗ ಕೊಡ್ತಾ ಇದ್ದೀರಲ್ಲ ಟ್ರೈನಿಂಗ್ ಆಗುತ್ತೆ ಮೇಡಮ್. ಸಾಧ್ಯ ಇದೆ, ಅದು ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ನಾನೊಂದು ಮಗು ನೋಡಿದ್ದೆ ವಿಜಯಪುರ IEP ಸೆಟಪ್ಪಲ್ಲಿ ಕೆಲಸ ಮಾಡುವಾಗ, ಅಲ್ಲಿ ರಿಸೋರ್ಸ್ ಟೀಚರಾಗಿ ಕೆಲಸ ಮಾಡುವಾಗ ದೇವಿ ಅಂತ ಒಂದು ಮಗು ಇತ್ತು. ಅದಕ್ಕೆ ಬರೆಯೋದು ಗೊತ್ತಿತ್ತು, ಓದೋದು ಗೊತ್ತಿರಲಿಲ್ಲ. ಅಂದರೆ ಕೇವಲ ಬರೆಯೋದನ್ನಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡಿತ್ತು, ಓದೋದು ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಅದು. ಆ ಮಗುಗೆ ನಾನು ಬರೆಯೋದನ್ನು ದಿನಕ್ಕೆ ಅರ್ಧ ತಾಸಿಗೆ ಇಳಿಸ್ಬಿಟ್ಟು ಓದೋದನ್ನು 2-2.5 ತಾಸಿಗೆ ಇಟ್ಕೊಂಡೆ. ಆಮೇಲೆ ನಿಧಾನವಾಗಿ ಆ ಮಗು ಒಂದೊಂದೇ ಅಕ್ಷರ ಗುರ್ಸಿ ಓದೋದನ್ನು ಕಲ್ತ್ಕೊತು.
ಈಗ ಈ ಕೇಸಲ್ಲೂ ಅದೇ ಆಗ್ತಿರ್ಬೋದು ಮೇಡಮ್. ಆ ಮಗುವಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇರ್ಬೋದು, ಅಥವಾ ಇಂಟ್ರೆಸ್ಟ್ ಕೂಡ ಡಿಪೆಂಡ್ ಆಗುತ್ತೆ ಮೇಡಮ್. ಮಗುವಿನ ಆದ್ಯತೆ ಅಂತ ಹೇಳಿದ್ವಲ್ಲ, ಕಲಿಕಾ ಆದ್ಯತೆ, ಅದು ಕೂಡ ಡಿಪೆಂಡ್ ಆಗ್ಬೋದು. ಮಗುವಿಗೆ ಬ್ರೈಲ್ ಕಲಿಯೋದ್ರ ಮೇಲೆ ಆಸಕ್ತಿ ಇಲ್ಲದೆ ಇರ್ಬೋದು, ಯಾಕಂದರೆ ಸ್ಟ್ರೆನ್ಯೂಸ್ ಜಾಬ್ ಅದು. ಸ್ವಲ್ಪ ಅದು ಕೈ ಆಡಿಸ್ಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ದೆನ್ ಹಾಂ ಹೌದು ಮೇಡಮ್, ಇಲ್ಲಿ ನಾವು ಕೇಳಿಸ್ಕೊಳ್ಳೋದು ಚೆನ್ನಾಗಿತ್ತು ಅಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಕಡೆಗೆ ಹೆಚ್ಚಿನ ಶಬ್ದ ಬರುತ್ತೆ ಆ ಕಡೆ ಕಿವಿ ಹೋಗ್ಬಿಡ್ತೇವೆ ನಾವು. ನಮಗೂ ಕೂಡ ಡಿಸ್ಟ್ರಾಕ್ಷನ್ ಇಲ್ಲ ಅಂತಲ್ಲ ಇದ್ದೇ ಇರುತ್ತೆ. ಆದರೆ ಆ ಡಿಸ್ಟ್ರಾಕ್ಷನನ್ನು ಬಿಟ್ಟು ಮತ್ತೆ ನಾವು ಕರ್ಕೊಂಬಂದು ಮಕ್ಕಳನ್ನ ಕೂರಿಸೋದಿದೆಯಲ್ಲ ಅಲ್ಲಿಗೆ, ಆ ಬ್ರೈಲ್ ಡಾಟ್ಸಿಗೆ, ಅದೇ ನಮ್ಮ ಸವಾಲು. ಬಟ್ ನಿಧಾನವಾಗಿ ಕಲಿಬೋದು ಮೇಡಮ್. ನನ್ನ ಪ್ರಕಾರ ಪ್ರಯತ್ನ ಮಾಡಿದ್ರೆ ನಿಧಾನವಾಗಿ ಕಲಿಯುತ್ತೆ. ನಂದು ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ ನಿಮಗೆ. ಹೆಸರು ನೆನಪಾಗ್ತಿಲ್ಲ. ಒಂದು KW ಸ್ಪೆಷಲ್ ಸ್ಕೂಲಲ್ಲಿ ಮಾಡುವಾಗ ಅವನು 6ನೇ ಕ್ಲಾಸ್ ಆದರೂ ಬ್ರೈಲ್ ಕಲ್ತಿರಲಿಲ್ಲ ಮೇಡಮ್. ಅವನು ಬೇರೆ ಎಲ್ಲದರಲ್ಲೂ ಚೆನ್ನಾಗಿದ್ದ ಅವನು. ಆ ಮೇಡಮ್ ಹೇಳಿದ್ರು, ಇವ್ನು ಏನು ಮಾಡಿದ್ರು ನಾವು ಬ್ರೈಲ್ ಕಲ್ಸೋಕ್ಕಾಗಿಲ್ಲ ಸಿದ್ದೇಶ್, ನೀವು ಕಲಿಸ್ರಿ ಅಂತಂದರು. ಸ್ವಲ್ಪ ನಾನು ಅವನಿಗೆ ಕಠಿಣವಾಗಿ, ಅಂದರೆ ಸ್ವಲ್ಪ ಭಯ ಹುಟ್ಟಿಸಿ ಅವನಿಗೆ ಒಂದೆರಡು ಪೆಟ್ಟು ಕೊಟ್ಟು ಕೈ ಮೇಲೆ, ಅವ್ನು ನನ್ನ ಕಂಡ್ರೆ ಭಯ ಬರೋ ಥರ ಮಾಡಿದ ಮೇಲೆ ಅವನು ಆಟೋಮೆಟಿಕ್ಲಿ ಬ್ರೈಲ್ ಕಲ್ತ ಮೇಡಮ್. ಅವನು ಕಲಿಯೋ ಸಾಮರ್ಥ್ಯ ಇತ್ತು ಅವನಿಗೆ. ಅದು ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಅವ್ನು ಕಲಿಯಲ್ಲ ಅಂತ ಬಿಟ್ಬಿಟ್ಟಿದ್ರು ಅವನನ್ನು. ಬಟ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ, 3 ತಿಂಗಳಲ್ಲಿ ಅವನಿಗೆ ಬ್ರೈಲ್ ಓದೋದು ಬರೆಯೋದನ್ನು ಕಲಿಸ್ದೆ ಮೇಡಮ್. ನಾನು ಸಾಧ್ಯ ಇದೆ. ನೆಕ್ಸ್ಟ್ ಹೇಳಿ. ವೊಕೇಶನಲ್ ಟ್ರೈನಿಂಗ್ಸ್ ಮೇಡಮ್, ಈಗ ರೈಟ್ ನಾವು ಸ್ಕಿಲ್ ಡೆವಲಪ್ಮೆಂಟ್ನ ಮಾಡಿಸ್ಬೇಕು ನಾವು. ಯಾಕಂದರೆ ಅವ್ರನ್ನ ಇಂಟೆಲೆಕ್ಚುವಲ್ ಪ್ರಾಪರ್ಟಿಯಾಗಿ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಮೇಡಮ್. ನಾವು PUC ಕಳ್ಸೋಕ್ಕಾಗಲ್ಲ, ಅದು ಹಾಗೇನೂ ಬಿಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಕ್ಯಾಂಡ್ಲ್ ಮೇಕಿಂಗ್ ಇದೆ ಅಥವಾ ಇನ್ಯಾವುದೋ ಆ ಥರದ, ಈಗ ಪ್ರಸ್ತುತ ಕ್ಯಾಂಡ್ಲ್ ಮೇಕಿಂಗ್ ಔಟ್ಡೇಟೆಡ್ ಆಗಿರ್ಬೋದು. ಈಗ ಪ್ರಸ್ತುತ ಯಾವುದಿದೆ ನೋಡ್ರಿ, ಇವತ್ತಿನ ಜಗತ್ತಿಗೆ ಯಾವುದು ಟ್ರೈನಿಂಗ್ಗಳು ಅಪ್ಗ್ರೇಡ್ ಆಗಿದ್ದಾವೆ ಅಂಥವನ್ನ ಸ್ವಲ್ಪ ಸರ್ಚ್ ಮಾಡಿ ನೋಡಬೇಕು. ಅಂಥ ಕಡೆ ನಾವು ಕಳಿಸಿದ್ರೆ 1 or 2 years ಅವ್ರಿಗೆ ಟ್ರೈನಿಂಗ್ ಆದರೆ ಅವರು ಬದುಕು ಕಟ್ಕೊಳ್ಳೋದ್ರಲ್ಲಿ ಸಾಧ್ಯ ಇದೆ ಮೇಡಮ್. ಇದಾವೆ ಮೇಡಮ್. NABನಲ್ಲಿ ಇತ್ತು, ಈಗೇನು ರನ್ ಆಗ್ತಿದ್ದಿಲ್ಲ ಗೊತ್ತಿಲ್ಲ. ಕೆಲವು ವೊಕೇಶನಲ್ ಟ್ರೈನಿಂಗ್ಸು ಡಿಪಾರ್ಟ್ಮೆಂಟವರು ಕೊಡ್ತಾರೆ. ಆ ಥರದ್ದನ್ನು ನೀವು ಸರ್ಚ್ ಮಾಡಿ ವಿಚಾರ ಮಾಡಿದ್ರೆ ಆ ಮಕ್ಕಳನ್ನ ಅಲ್ಲಿ ಸೇರಿಸ್ಬೋದು ಮೇಡಮ್, ಸಾಧ್ಯ ಇದೆ. ನೆಕ್ಸ್ಟ್ ಹೇಳಿ. ಓಕೆ. ಮೇಡಮ್, ಅವ್ರಿಗೆ ನೀವು ಡೈಲಿ ಲಿವಿಂಗ್ ಸ್ಕಿಲ್ಸ್ ಕಲಿಸಿದ್ರೆ ದೊಡ್ಡ ಸಾಧನೆ. ಅವರು ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ಮಗು ಮಟ್ಟ ಹೇಗಿದೆ ನೀವೇ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಿರ್ಬೋದು. ನೀವು ಅದಕ್ಕೆ ಇದೆಯಲ್ಲ, ಏನು ಭಾಷೆ, ಗಣಿತ ಇಂಥದ್ದು ಏನು ಕಲಿಸೋಕ್ಕೆ ಸಾಧ್ಯ ಇಲ್ಲ. ನೀವು ಏನು ಕಲಿಸ್ಬೋದು ಅಂತ ಹೇಳಿದ್ರೆ, ಅದ್ರ ಸ್ವಂತ ಕೆಲಸ ತಾನೇ ಮಾಡ್ಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದು, ತನ್ನ ಊಟ ತಾನು ಬಡಿಸ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ಈ ಇಂಡಿಪೆಂಡೆನ್ಸನ್ನು ಕಲಿಸಿದ್ರು ಕೂಡ ಅದು ಕಲಿಕೆನೇ ಮೇಡಮ್. ಅದೇ ಮ್ಯಾನರಿಸಮ್ಸ್ ಹೌದು. ಮಾಡಿ ಏನಿಲ್ಲ ಮೇಡಮ್, ನಾನು ಹೇಳಿದ್ನಲ್ಲ, ಅವಳನ್ನ ಕ್ಲಾಸ್ ರೂಮಲ್ಲಿ ಮಾತಾಡ್ಸಕ್ಕೆ ಹೋದ್ರೆ ಅವಳು ಡಿಸ್ಟರ್ಬ್ ಆಗ್ಬಿಡೋಳು. ಆಮೇಲೆ ಅವಳಿಗೆ ಕಾನ್ಷಿಯಸ್ ಆಗ್ಬಿಡೋಳು. ಆಮೇಲೆ ಏನಾಗಳು ಅಂತ ಹೇಳಿದ್ರೆ ಡಲ್ ಆಗ್ಬಿಡೋಳು, ಮಾತಾಡ್ತಿರ್ಲಿಲ್ಲ. ಅದನ್ನು ನಾವೇನು ಮಾಡಿದ್ವಿ, ಕ್ಲಾಸ್ ರೂಮ್ ಮಾತಾಡ್ಸೋದು ಬಿಟ್ಬಿಟ್ವಿ. ಹೊರಗಡೆ ಆಟಕ್ಕೆ ಬಿಟ್ಟಾಗ ಅಥವಾ ಬಿಫೋರ್ ಕ್ಲಾಸ್ ಅವರ್ಸು, ಆಫ್ಟರ್ ದಿ ಕ್ಲಾಸ್ ಅವರ್ಸು ಅವಳು ಮಾತಾಡಿಸ್ದ ತಲೆ ಮೇಲೆ ಏನು ಮಾಡ್ತಿದ್ವಿ ಗೊತ್ತಾ, ನಾವು ಕೈ ಪೂರ್ತಿ ಇಡ್ತಿರ್ಲಿಲ್ಲ, ಜಸ್ಟ್ ಒಂದು ಬೆರಳು ಇಡ್ತಾ ಇದ್ವಿ. ಬೆರಳಷ್ಟೇ ಇಟ್ಟಾಗ ಏನಾಗ್ತಿತ್ತು, ಅವಳು ತಲೆ ಅಲ್ಲಾಡೋದು ನಿಲ್ಲಿಸ್ಬಿಡ್ತಾ ಇದ್ಲು. ಆಮೇಲೆ ಅವ್ಳು ಮಾತಾಡಿಸ್ತೀವಿ, ಜನರೆಲ್ಲ ಮಾತಾಡೋದು, ಏನು ಊಟ ಮಾಡಿದ ಕಲವತ್ತು ಇವತ್ತು, ಅಜಯ್ ಹೆಂಗಿದ್ದಾನೆ, ಅವ್ರು 3 ಇದ್ರು ಬ್ಲೈಂಡ್ ಅವ್ರ ಮನೇಲಿ, ಅಜಯ್ ಯಾಕೆ ಇವತ್ತು ಬಂದಿಲ್ಲ, ನಿಮ್ಮಪ್ಪ ಬಂದಿದ್ರೆ ಬೆಳಿಗ್ಗೆ, ಇಷ್ಟು ಮಾತಾಡ್ತಾ ಅವಳು ತಲೆ ಅಲ್ಲಾಡ್ಸೋದನ್ನ ಆ ಮಟ್ಟಕ್ಕಾದ್ರೂ ನಿಲ್ಲಿಸೋದನ್ನು ಪ್ರಾಕ್ಟೀಸ್ ಮಾಡಿಸಿ ಕ್ರಮೇಣ ಕಡಿಮೆ ಆಯಿತು ಮೇಡಮ್ ಅದು. ಓಕೆ. ನೆಕ್ಸ್ಟ್ ಮತ್ತೆ ಯಾರಾದರೂ? ಧನ್ಯವಾದಗಳು ಸಿದ್ದೇಶ್ ಸರ್. ನಿಮ್ಮ ಅಮೂಲ್ಯ ಸೇವೆ ಮತ್ತು ಮಾರ್ಗದರ್ಶನಕ್ಕೆ ಕೃತಜ್ಞತೆ ಪರವಾಗಿ ಈ ಕಿರುಕಾಣಿಕೆಯನ್ನು ನಮ್ಮ ಟ್ರಸ್ಟಿಗಳಾದ ಇಂದುಮತಿ ಶ್ರೀನಿವಾಸನ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.